52 ವಯಸ್ಸಾಯಿತು, 55 ವಯಸ್ಸಾಯಿತು, ಇನ್ನೂ ಕೆಲವ್ರಿಗೆ 60 ವಯಸ್ಸಾಯಿತು, ಇನ್ನೂ ಒಂದು ಲೀಸ್ ಮನೆ ಅಂತಲೇ ದೇ ಹ್ಯಾವ್ ನಾಟ್ ಸ್ಟೆಪ್ಡ್ ಇನ್. ಯೋಚನೆ ಮಾಡಿ, ಸ್ವಂತ ಮನೆ ಬಗ್ಗೆ ಯೋಚನೆ ಮಾಡಿ. ಆದರೆ ದೇವರು ನಮ್ಮ ಲೈಫಲ್ಲಿ ಎಂಟ್ರಾದರೆ, ದೇವ್ರ ಕಾರ್ಯಗಳನ್ನು ಮಾಡಿದ್ರೆ ಸಡನ್ನಿಗೆ ಇಲ್ಲಿವರೆಗೂ ನೀನು ಕಷ್ಟಪಟ್ಟು ಒಂದು ಲೀಸ್ಗೆ ಹೋಗೋದು, ನೀನು ಕಷ್ಟಪಟ್ಟು ಒಂದು ಮನೆ ತೊಗೊಳ್ಳೋದು ಈಸಿಯಾಗಿ ಸುಲಭವಾಗಿ ಈಗ ಈ ವರ್ಷ ನಡೆಯೋ ಥರ ದೇವ್ರ ಕಾರ್ಯಗಳನ್ನು ಮಾಡ್ತಾರೆ. ಇವಾಗ ನಾನು ಒಂದು ಬ್ಲ್ಯಾಕ್ ಟೀ ಶರ್ಟು ಅಥವಾ ಒಂದು ಬ್ಲ್ಯಾಕ್ ಪ್ಯಾಂಟು ಶೂಸ್ ಎಲ್ಲ ಹಾಕಿದ್ದೀನಿ ನೋಡಿ. ನನ್ನನ್ನು ನೋಡೋರು ಸ್ವಲ್ಪ ಜನ ಮಾತ್ರನೇ. ಇದೇ ನಾನು ವೈಟ್ ಪ್ಯಾಂಟು, ವೈಟ್ ಶರ್ಟು, ಫುಲ್ ಕಟ್ಟಿಂಗ್ ಎಲ್ಲ ಮಾಡಿ ಮೊಣಕಾಲಲ್ಲೇ ನಾನು ಪ್ರಸಂಗ ಮಾಡ್ತಾಯಿದ್ರೆ ನಾನು ಇನ್ನೂ ಒಂದು 100 ಜನನ ಅಟ್ರ್ಯಾಕ್ಟ್ ಮಾಡ್ಬೋದು. ರಾಮೂರ್ತಿ ನಗರಲ್ಲಿ ಒಬ್ರು ಅವರೇ ಫಿಲಿಪ್ ಪಾಸ್ಟರ್ ಅಂತ ಮೊಣಕಾಲಲ್ಲೇ ಪ್ರಸಂಗ ಮಾಡ್ತಾರೆ. ಏನು ಪರಿಶುದ್ಧತೆ ಗೊತ್ತಾ ಅವ್ರ ಹತ್ರ. ವೈಟ್ ಆ್ಯಂಡ್ ವೈಟೇ ಅವರು, ಯಾವಾಗಲೂ ವೈಟ್ ಬಿಟ್ಟು ಬೇರೆ ಯಾವುದು ನೋಡಿ. ಇನ್ನೊಂದು ಗ್ರೂಪ್ ಬರುತ್ತೆ ಒಳಗಡೆ. ನಾನೇನು ಹೇಳ್ತೀನಿ ಗೊತ್ತಾ, ನಾನು ಪರಿಶುದ್ಧವಾಗಿದ್ದೀನಿ, ಪರಿಶುದ್ಧವಾಗಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅಂದರೆ ಐ ಕ್ಯಾನ್ ಅಟ್ರ್ಯಾಕ್ಟ್ ಪೀಪಲ್, ನಾಟ್ ಗಾಡ್. ಏನೇ ನಿನ್ನ ಮೇಲೆ ಕೇಸಸ್ ಇದ್ರು, ಏನೇ ಜನ ನಿನ್ನ ವಿರೋಧವಾಗಿ ಫೈಲ್ ಮಾಡಿದ್ರು, ಯಾರೇ ನಿನಗೆ ಅಪೋಸಿಷನ್ ಆಗಿದ್ರು, ಒಂದು ದಿನ ಬರುತ್ತೆ, ಎವ್ರಿಥಿಂಗ್ ವಿಲ್ ಬಿ ವ್ಯಾನಿಶ್ಡ್. ಯೇಸುವಿನ ನಾಮದಲ್ಲಿ ನೀನು ಸಂತೋಷ ಪಡೋ ಥರ ದೇವರೆಲ್ಲ ಪರಿಸ್ಥಿತಿಗಳು ಚೇಂಜ್ ಮಾಡ್ತಾರೆ. ದೇವ್ರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ನೋಯಿಂಗ್ ಗಾಡ್ ಈಸ್ ಡಿಫ್ರೆಂಟ್, ನೋಯಿಂಗ್ ಅಬೌಟ್ ಗಾಡ್ ಈಸ್ ಡಿಫ್ರೆಂಟ್. ದೇವರನ್ನು ಅರಿತುಕೊಳ್ಳೋದು ಬೇರೆ, ದೇವ್ರ ಬಗ್ಗೆ ತಿಳ್ಕೊಳ್ಳೋದು ಬೇರೆ. ಟೀಚಿಂಗಲ್ಲಿ ವಿ ಕ್ಯಾನ್ ನೋ ಹೂ ಗಾಡ್ ಈಸ್. ನಾನು ಬೋಧನೆ ಮಾಡೋದ್ರಲ್ಲಿ ದೇವರು ಯಾರು ಅಂತ ಗೊತ್ತಾಗುತ್ತೆ. ಸೊ ಇದು ದೇವರ ಬಗ್ಗೆ ಅರಿವು. ದೇವರನ್ನು ಅರಿಯೋದು ಹೆಂಗೆ ಗೊತ್ತಾ, ವಾಕಿಂಗ್ ವಿತ್ ಗಾಡ್, ದೇವರೊಂದಿಗೆ ನಡೆಯುವಂಥದ್ದು, ದೇವರನ್ನ ಅನುಭವಿಸೋದು. ನಮ್ಮ ಡೈಲಿ ಲೈಫಲ್ಲಿ ದೇವ್ರು ಮಾಡುವಂಥ ಅದ್ಭುತಗಳು, ದೇವ್ರು ಕೊಟ್ಟಿರುವಂಥ ಆರೋಗ್ಯ, ದೇವ್ರು ಕೊಟ್ಟಿರುವಂಥ ಸಂತೋಷ, ಸಮಾಧಾನ, ಇದು ಒಂದೊಂದು ದಿನವೂ ಅನುಭವಿಸೋದು ಬೇರೆ. ಸೊ ಅನುಭವಿಸಿ ದೇವರನ್ನ ತಿಳ್ಕೊಳ್ಳೋದು ನೋಯಿಂಗ್ ಗಾಡ್. ಬೇರೆ ಟೀಚಿಂಗು, ಪೆನ್ನು, ಬುಕ್ ಎತ್ಕೊಂಡು ಬೇರೆ ವಾಕ್ಯಗಳನ್ನ ಬರ್ಕೊಂಡು ರೀಡಿಂಗ್ ಬೈಬಲ್ ಈಸ್ ನೋಯಿಂಗ್ ಅಬೌಟ್ ಗಾಡ್. ಸೊ ನಮಗೆ ನೋಯಿಂಗ್ ಅಬೌಟ್ ಗಾಡ್ಗಿಂತ ನೋಯಿಂಗ್ ಗಾಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದೇವರು ಯಾರು ಅಂತ ತಿಳ್ಕೊಳ್ಳೋದ್ರಲ್ಲಿ, ದೇವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ದೇವ್ರು ಯಾರು ಅಂತ ದೇವರೊಂದಿಗೆ ನಡೆದು ಅನುಭವಿಸಿ ತಿಳ್ಕೊಳ್ಳೋದು ಭಾಳ ಭಾಳ ಒಳ್ಳೆಯದು. ಬ್ರೇಕಿಂಗ್ ಟೈಮ್ ಝೋನ್ ಅಂದರೆ ಸಮಯಗಳನ್ನು ಒಡೆದು, ಅಂದರೆ 10 ವರ್ಷದಲ್ಲಿ ನಡಿಬೇಕಾದದ್ದು 10 ದಿನಗಳಲ್ಲಿ ನಡೆಯೋ ಥರ ದೇವ್ರು ಮಾಡ್ತಾರೆ. ಇವಾಗ ಹೆಂಗೆ ಅಂದರೆ ನೋಡಿ, ದೇವರು ನಂಬಿರೋರ್ಗೂ ದೇವರು ನಂಬದೇ ಇರೋರ್ಗೂ ವ್ಯತ್ಯಾಸ ಏನು ಗೊತ್ತಾ. ದೇವರನ್ನು ನಂಬಿರೋರು ವಿಲ್ ಬ್ರೇಕ್ ದ ಟೈಮ್ ಝೋನ್. ಇವಾಗ ಹೆಂಗೆ ಅಂದರೆ ಉದಾಹರಣೆ ನಾನು ಹೇಳ್ತೀನಿ ನೋಡಿ. ಇವಾಗ ಲೋಕದವ್ರಿಗೂ ಒಂದು 10 ವರ್ಷ ಇದೆ, ಕ್ರೈಸ್ತರಿಗೂ 10 ವರ್ಷ ಇದೆ. ಅಂದರೆ ಅವ್ರು ಮಾಡೋಕ್ಕಾಗದೇ ಇರೋದನ್ನು ನಾವು ಮಾಡ್ಬೋದು. ನಮಗೂ 10 ಇಯರ್ಸು, ದೇವ್ರನ್ನ ಅರಿಯೋದೆ ಅಥವಾ ದೇವ್ರ ಬಗ್ಗೆ ತಿಳುವಳಿಕೆ ಇಲ್ಲದೇ ಇರೋರ್ಗೂ 10 ಇಯರ್ಸು. ಆದರೆ ದೇ ವಿಲ್ ಸ್ಟೇ ಇನ್ ದ ಸೇಮ್ ಪ್ಲೇಸ್. ಆದರೆ 10 ವರ್ಷದಲ್ಲಿ ನಾನೆಲ್ಲೋ ಹೋಗ್ಬಿಟ್ಟಿರ್ತೀನಿ. ಇವಾಗ ಉದಾಹರಣೆ, ನನ್ನ ಜೊತೆ ಓದಿರೋ ಫ್ರೆಂಡ್ಸ್ ಎಲ್ಲ ಇಟ್ಕೊಳ್ಳಿ. ಅವರೆಲ್ಲ ಸೇಮ್ ಲೆವೆಲಲ್ಲಿದ್ದಾರೆ. ಆದರೆ ನಾನು ಇಷ್ಟು ವರ್ಷದಲ್ಲಿ ಎಷ್ಟೋ ಟೈಮ್ ಝೋನ್ನ ಬ್ರೇಕ್ ಮಾಡಿಕೊಂಡು ಐ ಹ್ಯಾವ್ ಕ್ರಾಸ್ಡ್ ಎವ್ರಿಥಿಂಗ್. ಇವಾಗ ಉದಾಹರಣೆ, ಇವಾಗ ನಾನು ಒಂದು ಕಾರ್ ತೊಗೊಬೇಕು ಅಂತ ಇಟ್ಕೊಳ್ಳಿ, ಒಂದು ಕಾರ್ ತೊಗೊಬೇಕು. ಇವಾಗ ನಾನು ಕೆಲಸ ಮಾಡಿ ತಿಂಗಳಿಗೆ EMI ಕಟ್ಟಿ ತಿಂಗಳು ಸಂಪಾದನೆ ಮಾಡಿ ನಾನು ಒಂದು ಕಾರ್ ತೊಗೊಂಡು ಅಥವಾ ಒಂದು ಜಾಗ ತೊಗೊಂಡು ನಾನು ಒಂದು ಸ್ಟೆಪ್ ಇಲ್ಲಿವರೆಗೂ ನನ್ನ ಮೇಲೆ ಬರಬೇಕಂದಿದ್ರೆ ನನಗೆ ಅಟ್ಲೀಸ್ಟು ಒಂದು 50-60 ವರ್ಷ ಆದರೂ ಬೇಕು. ನನಗೆ ಗೊತ್ತಿರೋ ಥರ ಐ ಆಮ್ ಸೀಯಿಂಗ್ ಪೀಪಲ್ ಫ್ರಮ್ 30-35 years, ದೇ ಆರ್ ಸ್ಟೇಯಿಂಗ್ ಇನ್ ದ ಸೇಮ್ ಲೆವೆಲ್, ನೋ ಚೇಂಜಸ್ ಅಟ್ ಆಲ್. ಅದೇ ಸಾಲ, ಅದೇ ಮನೆ, ಅದೇ ಸಂಬಳ, ಯಾವ ಚೇಂಜಸ್ಸು ಇಲ್ಲ. ಅಂದರೆ ಸಂಪಾದನೆ ಮಾಡ್ತಾರೆ, ರೇಷನ್ ತೊಗೊಳ್ತಾರೆ, ತಿಂತಾರೆ, ಖಾಲಿ ಆಗುತ್ತೆ, ಮತ್ತೆ ಸಂಪಾದನೆ ಮಾಡಬೇಕು, ಬಾಡಿಗೆ ಕಟ್ಟಬೇಕು, ತಿನ್ನಬೇಕು. ಸೊ ಒಂದು 25-30 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಅದೇ ಲೆವೆಲಲ್ಲಿ ಅವರೇ. ಅದೇ 25 ವರ್ಷ 30 ವರ್ಷ ನನಗೆ, ನಾನೆಲ್ಲೋ ಇದ್ದೀನಿ. ನಾನು ಕೆಲಸಕ್ಕೆ ಹೋಗಿ ಒಂದು ಸಂಬಳ ತೊಗೊಂಡು ಸ್ವಲ್ಪ ಒಂದು 15,000 ಸಂಬಳ, ಒಂದು 20,000 ಸಂಬಳ ಅಂದರೆ EMI ಕಟ್ಟೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಬಾಡಿಗೆಗೆ ಸರಿ ಹೋಗುತ್ತೆ, ನಾವು ಮಾಡೋ ಸಂಪಾದನೆ ಊಟಕ್ಕೆ ಸರಿ ಹೋಗ್ಬಿಡುತ್ತೆ. ಇವಾಗ ಒಂದು ವೇಳೆ ನೀವು ಮಾಡ್ತಾ ಇರೋ ಸಂಪಾದನೆ ನಿಮ್ಮ ಊಟಕ್ಕೆ, ಬಟ್ಟೆಗೆ, ಮನೆಗೆ
ಅವತ್ತಿಗೆ ಏನು ತಿನ್ನಬೇಕೋ ಇಲ್ಲಿವರೆಗೂ ನಡೀತೈತೆ ಜೀವನ, ಹೌದಾ ಇಲ್ವಾ? ಇವತ್ತು ದೇವರು ಅದನ್ನು ಬ್ರೇಕ್ ಮಾಡ್ತಾರೆ. ಆಮೇಲೆ ನೀನು 10 ವರ್ಷ ಕಷ್ಟಪಟ್ಟು ಸಂಪಾದನೆ ಮಾಡಬೇಕಾಗಿದ್ದನ್ನು 10 ದಿನಗಳಲ್ಲೇ ನಿನಗೆ ಸಹಾಯ ಮಾಡಿ ಆ 10 ವರ್ಷ ನಿನಗೆ ಉಳಿಸ್ತಾರೆ ನೋಡ್ದ. ದಟ್ ಈಸ್ ಬ್ರೇಕಿಂಗ್ ದ ಟೈಮ್ ಝೋನ್. ಇದು ಕ್ರೈಸ್ತರಿಗೆ ನಡಿಬೇಕು. ಇವಾಗ ನಾನೊಂದು ಜಾಗ ತೊಗೊಂಡಿದ್ದೀನಿ. ಆ ಜಾಗ ತೊಗೊಳ್ಳೋದಕ್ಕೆ ನಾನು 50 ವರ್ಷ ಕಷ್ಟಪಟ್ಟರು ನನ್ನ ಕೈಲಿ ಒಂದು ಜಾಗ ತೊಗೊಳಕ್ಕಾಗಲ್ಲ. ಇವಾಗ ನಾನು ಇಟ್ಟಿರೋ ಕಾರು ಒಂದು ವೇಳೆ ನಾನು ಕೆಲಸ ಮಾಡಿ ತೊಗೊಳಂಗಿದ್ದಿದ್ರೆ ಒಂದು 25 ವರ್ಷ ಆಗಿದ್ದರೂ ತೊಗೊಳಕ್ಕಾಗ್ತಾ ಇರಲಿಲ್ಲ. ಸೊ ಇವಾಗಗೆ ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ತುಂಬ ಟೈಮ್ ಝೋನನ್ನು ಬ್ರೇಕ್ ಮಾಡ್ಕೊಂಡು ಬಂದಿದ್ದೀನಿ. ಒಬ್ಬರು 50 ವರ್ಷ 60 ವರ್ಷ ಕೆಲಸ ಮಾಡಿನೂ ಈ ಜಾಗಕ್ಕೆ ಬರೋಕ್ಕಾಗಲ್ಲ. ನಾನು ಇಷ್ಟು ವರ್ಷದಲ್ಲೇ ಈ ಜಾಗಕ್ಕೆ ಬಂದಿದ್ದೀನಿ ಅಂದರೆ ಟೈಮ್ ಝೋನ್ ಏನು ಮಾಡಿದ್ದೀನಿ, ಬ್ರೇಕ್ ಮಾಡಿದ್ದೀನಿ. ಸೊ ಈ 20 ವರ್ಷ ಸೇವೆಯಲ್ಲಿ ನಡೀದೇ ಇರೋದು ಈ ವರ್ಷ ನಡೆದರೆ 20 ವರ್ಷ ಟೈಮ್ ಝೋನ್ನ ನಾನೇನು ಮಾಡ್ತಾಯಿದ್ದೀನಿ, ಬ್ರೇಕ್ ಮಾಡ್ತಾಯಿದ್ದೀನಿ. ಸೊ 20 ವರ್ಷ ಸೇವೆಯಲ್ಲಿ ನಡೀದೇ ಇರೋದು ಈ ವರ್ಷ ಎಲ್ಲನೂ ಒಂದು 50 ವರ್ಷ ಸೇವೆ ಮಾಡಿದರೆ ಎಷ್ಟು ಆಶೀರ್ವಾದವಾಗಿರ್ತೀವೋ ಅಷ್ಟು ಬ್ಲೆಸ್ಸಿಂಗಲ್ಲಿ ಈ ವರ್ಷ ಇರ್ತೀವಿ. ಸೊ ದೇವರು ಈ ರೀತಿಯೇ ಸಡನ್ ಮಿರಕಲ್ಸ್ನ ನಿಮ್ಮ ಲೈಫಲ್ಲಿ ಮಾಡೋದು. ಇವಾಗ ನೀವು ಯೋಚನೆ ಮಾಡ್ತಾಯಿದ್ದೀರಾ, ಪಾಸ್ಟರ್ ನಾನು ಕೆಲಸ ಮಾಡಿ ಕಷ್ಟಪಟ್ಟು EMI ಕಟ್ಟಿ ಮಕ್ಳಿಗೆ ಫೀಸ್ ಕಟ್ಟಿ ಬಾಡಿಗೆ ಕಟ್ಟಿ ರೇಷನ್ ತೊಗೊಂಡು ನಾನು ಯಾವ ಕಾಲಕ್ಕೆ ಪಾಸ್ಟರ್ ಒಂದು ಮನೆ ಲೀಸ್ಗೆ ಹೋಗೋದು? ಮನೆ ತೊಗೊಳ್ಳೋದು ಬಿಡಿ, ಲೀಸಿಗೆ ಹೇಳ್ತಾಯಿದ್ದೀನಿ. ಲೀಸ್ಗೆ ಹೋಗೋಕ್ಕೇ ಏನಿದೆ, ಎಷ್ಟೇ ಸರ್ಕಸ್ ಮಾಡಿದ್ರೂ ನಾವು ಲೀಸ್ಗಂತೂ ಹೋಗೋಕ್ಕಾಗ್ತಾಯಿಲ್ಲ ಇವಾಗಿನವರೆಗೂ. ಯೋಚನೆ ಮಾಡಿ, ಕೆಲವರು 50 ವಯಸ್ಸಾಯಿತು, 52 ವಯಸ್ಸಾಯಿತು, 55 ವಯಸ್ಸಾಯಿತು, ಇನ್ನೂ ಕೆಲವ್ರಿಗೆ 60 ವಯಸ್ಸಾಯಿತು, ಇನ್ನೂ ಒಂದು ಲೀಸ್ ಮನೆ ಅಂತಲೇ ದೇ ಹ್ಯಾವ್ ನಾಟ್ ಸ್ಟೆಪ್ಡ್ ಇನ್. ಯೋಚನೆ ಮಾಡಿ, ಸ್ವಂತ ಮನೆ ಬಗ್ಗೆ ಯೋಚನೆ ಮಾಡಿ. ಆದರೆ ದೇವರು ನಮ್ಮ ಲೈಫಲ್ಲಿ ಎಂಟ್ರಾದರೆ, ದೇವ್ರ ಕಾರ್ಯಗಳನ್ನು ಮಾಡಿದ್ರೆ ಸಡನ್ನಿಗೆ ಇಲ್ಲಿವರೆಗೂ ನೀನು ಕಷ್ಟಪಟ್ಟು ಒಂದು ಲೀಸ್ಗೆ ಹೋಗೋದು, ನೀನು ಕಷ್ಟಪಟ್ಟು ಒಂದು ಮನೆ ತೊಗೊಳ್ಳೋದು ಈಸಿಯಾಗಿ ಸುಲಭವಾಗಿ ಈಗ ಈ ವರ್ಷ ನಡೆಯೋ ಥರ ದೇವ್ರ ಕಾರ್ಯಗಳನ್ನು ಮಾಡ್ತಾರೆ. ಇವಾಗ ಒಂದು ಉದಾಹರಣೆ ನೋಡಿ, ಮಾರ್ಕನಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯ 45-46 ಓದಿ. ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 6 ಫ್ರಮ್ ವರ್ಸ್ 45. ಶಿಷ್ಯರಿಗೆ ಹೇಳ್ತಾರೆ, ನೀವು ದೋಣಿನ ಹಿಡಿದು ಏನು ಮಾಡಿ ಆಚೆ ದಡಕ್ಕೆ ಹೋಗಿ ಅಂತ ಹೇಳ್ತಾರೆ. ರೈಟ್. ಇವ್ರಿಗೆ ಹೇಳ್ಬಿಟ್ಟು ಜೀಸಸ್ ವೆಂಟ್ ಟು ಪ್ರೇ. ದೇವರು ಪ್ರಾರ್ಥನೆ ಮಾಡೋಕ್ಕೆ ಹೋಗ್ತಾರೆ. 4ನೇ ಜಾವದಲ್ಲಿ ಇನ್ನೂ ಕತ್ತಲೆ ಇದ್ದಾಗ ಮಧ್ಯ ಸಮುದ್ರದಲ್ಲಿ ಏನು ನಡೀತೈತೆ ಅಂತ ಆಚೆ ದಡದಲ್ಲಿದ್ದಂಥ ಯೇಸು ಸ್ವಾಮಿಗೆ ಗೊತ್ತಾಗ್ತೈತೆ. ಯಾರಾದರೂ ಮಧ್ಯ ಸಮುದ್ರದಲ್ಲಿ ಏನು ನಡೀತೈತೆ ಅಂತ ಆಚೆ ದಡದಲ್ಲಿ ಕತ್ತಲೆಯಲ್ಲಿ ಕಾಣಿಸುತ್ತಾ? ಕಾಣಿಸೋದೇ ಇಲ್ಲ. ಪ್ಲಸ್ ಮಧ್ಯ ಸಮುದ್ರದಲ್ಲಿದ್ದಾರೆ. ಓಕೆನಾ? ನೆಕ್ಸ್ಟ್. ರಾತ್ರಿಯ 4ನೆಯ ಜಾವದಲ್ಲಿ ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದು ಅವರನ್ನು ದಾಟಿ ಮುಂದೆ ಹೋಗಬೇಕೆಂದಿದ್ದನು. ನೋಡಿ, ಹೆಂಗೆ ಅಂದರೆ ಅಟ್ಲೀಸ್ಟ್ ದೇ ಹ್ಯಾವ್ ಟ್ರಾವೆಲ್ಡ್ 3 to 4 ಮೈಲ್ಸ್. ಸಮುದ್ರದಲ್ಲಿ ಇವ್ರು ದೋಣಿ ತೊಗೊಂಡು ಎಲ್ಲಿವರೆಗೂ ಹೋಗಿದ್ದಾರೆ? ಒಂದು 3-4 ಮೈಲ್ ಹೋಗಿದ್ದಾರೆ. ಅಂದರೆ ಅಟ್ಲೀಸ್ಟ್ ದೇ ಟ್ರಾವೆಲ್ 6 ಕಿಲೋಮೀಟರ್ಸ್. ಒಂದು 6 ಕಿಲೋಮೀಟರ್ವರೆಗೂ ಹೋಗ್ಬಿಟ್ಟಿದ್ದಾರೆ. ಓಕೆನಾ? ಆಲ್ಮೋಸ್ಟ್ 4 ಅವರ್ಸ್. 6 ಕಿಲೋಮೀಟ್ರ್ ಹೋಗೋಕ್ಕೆ ದೋಣಿಯಲ್ಲಿ ಎಷ್ಟು? ಆಲ್ಮೋಸ್ಟ್ 4 ಅವರ್ಸ್. ರೈಟ್. ನೆಕ್ಸ್ಟ್. ಈಗ 6 ಕಿಲೋಮೀಟ್ರು ಎಕ್ಸಾಂಪಲ್, 6 ಕಿಲೋಮೀಟ್ರು 4 ಅವರು ಯೇಸು ಸ್ವಾಮಿಗೆ ಎಷ್ಟೊತ್ತು ಹಿಡೀತು? ಇವರು 6 ಕಿಲೋಮೀಟ್ರ್ ದೋಣಿಯಲ್ಲಿ ಅದನ್ನು ಓಡಿಸ್ಕೊಂಡು ಸ್ವಲ್ಪ ಹೋಗಿದ್ದನ್ನು ಯೇಸು ಸ್ವಾಮಿ ರೋಡ್ ಮೇಲೆ ನಡ್ಕೊಂಡು ಹೋದಂಗೆ ಪಟ 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 ಅಂತ 6 ಕಿಲೋಮೀಟ್ರ್ 6 ನಿಮಿಷದಲ್ಲಿ ಬಂದು ನಿಂತ್ಕೊಂಡ್ಬಿಟ್ರು ಅಲ್ಲಿ. ಅದಕ್ಕೆ ಇವ್ರಿಗೆ ಭಯ ಆಗೋಯ್ತು. ಹೆಂಗೆ ಅಂದರೆ ಯೇಸು ಸ್ವಾಮಿ ಆಚೆ ದಡದಲ್ಲಿದ್ದರು, 6 ನಿಮಿಷದಲ್ಲಿ ಎಲ್ಲಿ ಬರೋಕ್ಕೆ ಸಾಧ್ಯ ಅಂದ್ಬಿಟ್ಟು ಡಿಸೈಪಲ್ಸ್ ಗಾಟ್ ಫಿಯರ್. ಅವ್ರು ಭಯ ಬಂದ್ಬಿಟ್ಟು, ಇದು ನಿಜವಾಗ್ಲೂ ಯೇಸು ಸ್ವಾಮಿ ಅಲ್ತಾನೆ ಇದ್ರು, ಇಲ್ಲೇ ಹೆಂಗೆ ಬಂದ್ಬಿಟ್ರು? ಅಲ್ಲಿದ್ದವರು 6 ಅವರ್ ಆಗಿತ್ತು ಬರೋಕ್ಕೆ, ಎಷ್ಟು ನಿಮಿಷದಲ್ಲಿ ಬಂದವ್ರೆ? 6 ನಿಮಿಷದಲ್ಲಿ ಇಲ್ಲ ಅವರೇ. ಸೊ ನಮ್ಮ ದೇವರು 6 ಅವರ್ ನಡೆಯೋದನ್ನು
6 ನಿಮಿಷದಲ್ಲಿ ನಡೆಸೋದಕ್ಕೆ ಸಾಧ್ಯ. ಯಾಕಂದರೆ ಅವ ಗಾಡ್ ಈಸ್ ಎ ಗಾಡ್ ಆಫ್ ಮಿರಕಲ್. ನಾವು ಇನ್ನೂ ಓದಿಲ್ಲ, ಕಾಲೇಜ್ಗೆ ಹೋಗಿಲ್ಲ, ಇನ್ನೂ ಸ್ವಲ್ಪ ಯಾವುದು ಕೆಲಸ ಸೆಟ್ಲಾಗಿಲ್ಲ ಅಂದಾಗ ಎಲ್ಲರೂ ಹೆಂಗೆ ಗೊತ್ತಾ ಮಾತಾಡೋರು, ಎಲ್ಲರೂ ಸೆಟ್ಲಾಗ್ಬಿಟ್ರು, ಪಾಪ ಇವನೊಬ್ಬನೇ ಫ್ಯಾಮ್ಲಿಯಲ್ಲಿ ಈ ಥರ ಇದ್ದಾನೆ ಅಂತ ಹೇಳ್ತಾಯಿದ್ರು. ಹೆಂಗೆ ಎಲ್ಲರೂ ಸೆಟ್ಲಾಗ್ಬಿಟ್ರು, ಇವನು ಮಾತ್ರನೇ ಪಾಪ ಯಾವುದ್ರಲ್ಲೂ ಮುಂದುವರೆದಿಲ್ಲ, ಯಾವುದ್ರಲ್ಲೂ ಉದ್ಧಾರ ಆಗಿಲ್ಲ ಅಂತ. ದೇವರು ಸಮಯಗಳನ್ನು ಹೊಡೆದಾಕಿ ನಂತರ ಯಾರೂ ಸೆಟ್ಲಾಗಿಲ್ಲ ಅನ್ನೋ ಸ್ಥಾನದಲ್ಲಿ ದೇವರು ಅಲ್ಲಿಟ್ಟರು. ಹೆಂಗೆ ಅಂದರೆ ಓದಿ ಹೊರದೇಶಕ್ಕೆ ಹೋಗಿ ಕೆಲಸ ಮಾಡಿ ತಿಂಗಳು ಸೇವಿಂಗ್ಸ್ ಮಾಡಿ ಅಕೌಂಟಲ್ಲಿ ಹಾಕಿ ಸ್ವಲ್ಪ ಬರೋದನ್ನು ದೇವರು ಪಟ್ಟಂತ ಏನು ಮಾಡಿದ್ರು, ಸೆಟ್ಲ್ ಆಗದೆ ಇರೋರನ್ನ ಸೆಟ್ಲ್ ಮಾಡಿಸಿದ್ರು. ನಾನೇನು ಹೇಳ್ತೀನಿ ಅಂದರೆ, ನಿನ್ನ ಲೈಫಲ್ಲಿ ನೀನು ಇನ್ನೂ ಸೆಟ್ಲಾಗಿಲ್ಲ, ಯಾವಾಗ ಫಾಸ್ಟಾಗಿ ನನಗೆ ಬರುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೀರಲ್ವ, ಸಡನ್ನಿಗೆ ನೀನು 10 ವರ್ಷ ಮಾಡದೇ ಇರೋದನ್ನು 10 ದಿನಗಳಲ್ಲಿ ಮಾಡೋ ಥರ ದೇವ್ರ ಅದ್ಭುತಗಳನ್ನು ಮಾಡೋದಕ್ಕೆ ದೇವ್ರಿಗೆ ಸಾಧ್ಯ. ಬಿಕಾಸ್ ಅವರ್ ಗಾಡ್ ಇಸ್ ಎ ಗಾಡ್ ಹೂ ಬ್ರೇಕ್ಸ್ ದ ಟೈಮ್ ಝೋನ್. ಸೊ ಬೇರೆ ನಾವು ಕಿಂಗ್ಡಮ್ ಮೈಂಡ್ಸೆಟ್ಟಲ್ಲಿದ್ದರೆ ಸಾಕು, ದೇವ್ರಿಗಾಗಿ ಏನಾದರೂ ಒಂದು ಮಾಡಬೇಕು. ನೋಡಿ, ನಾನೆಲ್ಲ ಲೈಫಲ್ಲಿ ಚೆನ್ನಾಗಿರ್ತೀನಿ, ದೇವ್ರು ನನ್ನನ್ನು ಎಲ್ಲರಿಗಿಂತ ಚೆನ್ನಾಗಿ ಇಡ್ತಾರೆ ಅಂತ ಸೇವೆಗೆ ಬಂದಿಲ್ಲ. ಏನಾದರೂ ದೇವ್ರಿಗಾಗಿ ಮಾಡಬೇಕು, ದೇವ್ರ ರಾಜ್ಯಕ್ಕಾಗಿ ಮಾಡಬೇಕು ಅಂತ ಒಂದು ಆಸೆಯಲ್ಲಿ ನಾನು ಸೇವೆಗೆ ಬಂದಿದ್ದು. ಇದೆಲ್ಲ ಚೆನ್ನಾಗಿರೋದು, ದುಡ್ಡು ಬರೋದು, ಆಶೀರ್ವಾದವಾಗಿರೋದು, ಕಾರ್ ತೊಗೊಳ್ಳೋದು, ಜಾಗ ತೊಗೊಳ್ಳೋದು, ಇದೆಲ್ಲ ಬಂದ್ಬಿಟ್ಟು ಬೈ ಪ್ರಾಡಕ್ಟ್ಸ್. ಅದಕ್ಕೆ ಅಂತ ಕೆಲಸ ಮಾಡಬಾರ್ದು, ಅದಕ್ಕೆ ಅಂತ ಸೇವೆ ಮಾಡಬಾರ್ದು, ಅದಕ್ಕೆ ಅಂತ ದೇವ್ರನ್ನ ಹುಡುಕಬಾರ್ದು. ನೀನು ದೇವ್ರನ್ನ ನಿಜವಾಗ್ಲೂ ಹುಡುಕೋ, ಇದೆಲ್ಲ ತಾನಾಗೇ ಬರುತ್ತೆ. ಅಷ್ಟೇ ನಾನು ಹೇಳೋದು. ಸೇವೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಸೇವೆ ಮಾಡಿದ್ರೆ ಸೆಟ್ಲಾಗ್ಬೋದು ಅಂತ ಯೋಚನೆ ಮಾಡ್ಕೊಂಡು ಬಂದಿಲ್ಲ. ಸೇವೆ ಅಂದರೆ ಕಷ್ಟ, ನಮಗೆಲ್ಲ ಹೇಳ್ಕೊಟ್ಟಿದ್ದು ಹಂಗೆ. ಸೇವೆಗೆ ಬಂದರೆ ಏನೂ ಎದುರು ನೋಡಬಾರ್ದು, ಸೇವೆಗೆ ಬಂದರೆ ಕಷ್ಟ ಇರುತ್ತೆ, ಸೇವೆಗೆ ಬಂದರೆ ಹೋರಾಟ ಇರುತ್ತೆ, ಸೇವೆಗೆ ಬಂದರೆ ಲೈಫಲ್ಲಿ ಸೆಟ್ಲ್ ಆಗೋದಿಲ್ಲ. ನೋಡಿ, ಯಾರಾದರೂ ಒಂದು ಹುಡುಗಿ ಕೊಡಬೇಕು ಅಂದರೆ, ಹುಡುಗ ಏನು ಮಾಡ್ತಾಯಿದ್ದಾನೆ, ಸೇವೆ ಮಾಡ್ತಾಯಿದ್ದಾನೆ, ಹಂಗಾರೆ ಹುಡುಗಿ ಕೊಡಲ್ಲ ಅಂತಾರೆ. ಸೇವೆ ಮಾಡೋರಿಗೆ ಹುಡುಗಿನೇ ಕೊಡಲ್ಲ. ಯಾಕೆ ಗೊತ್ತಾ, ಸೇವೆ ಮಾಡಿದ್ರೆ ಏನು ಬರುತ್ತೆ, ಬಂದರೂ ಬರುತ್ತೆ, ಇಲ್ಲಾಂದ್ರೂ ಇಲ್ಲ. ಸೊ ಸೇವೆಗೆ ಬರೋರಿಗೆ ಯಾವುದು ಪರ್ಮನೆಂಟು ಕೆಲಸ ಇರೋದಿಲ್ಲ, ಪರ್ಮನೆಂಟಾಗಿ ಆಶೀರ್ವಾದ ಇರೋದಿಲ್ಲ, ಪರ್ಮನೆಂಟಾಗಿ ಫಿಕ್ಸ್ಡ್ ಡಿಪಾಸಿಟ್ ಇಷ್ಟೇ ಬರುತ್ತೆ ಅಂತಿಲ್ಲ. ಕೆಲವರು 1 ತಿಂಗಳು ಕೊಡ್ತಾರೆ, ಕೆಲವ್ರು ಕೊಡದೆ ಹೋಗ್ತಾರೆ, ರೆಗ್ಯುಲರಾಗಿ ಕೊಡೋರು ಸ್ಟಾಪ್ ಮಾಡ್ತಾರೆ, ಕೆಲವ್ರು ಕೊಡೋರು ಊರಿಗೆ ಹೊರಟೋಗ್ತಾರೆ, ಇಲ್ಲ ಕೊಡೋರಿಗೆ ಕೆಲಸ ಹೋಗ್ಬಿಡುತ್ತೆ, ಏನೋ ನಡೀತಾ ಇರ್ತೈತೆ. ಸೊ ಫಿಕ್ಸ್ಡ್ ಅಮೌಂಟ್ ಇದೆ ಅಂತ ಹೇಳೋಕ್ಕಾಗಲ್ಲ. ಸೊ ಎಲ್ಲರಿಗೂ ಏನು ಭಯ ಅಂದರೆ, ಸೇವೆ ಮಾಡೋರಿಗೆ ಹೆಂಗಪ್ಪ ಹುಡುಗಿ ಕೊಡಲಿ. ಇನ್ನು ಕೆಲವರಿಗೆ ಸೇವೆ ಮಾಡ್ತಾಯಿದ್ದಾರೆ ಫಾಸ್ಟ್ ಅಂದರೆ ಮನೆಯೇ ಕೊಡಲ್ಲ, ಯಾಕಂದರೆ ಇವ್ರು ಬಾಡಿಗೆ ಕಟ್ತಾರೋ ಇಲ್ವೋ ಅಂತ. ಸೊ ನಮಗೆ ಸೇವೆಗೆಲ್ಲ ಬಂದಾಗ ಎಲ್ಲರೂ ಹೆಂಗೆ ಭಯ ಹಾಕ್ಸೋರು ಅಂದರೆ, ನೋಡಿಕೊಂಡು ಯಾವುದಕ್ಕೂ ಸೇವೆನೂ ಮಾಡಿ, ಬೇಡ ಅಂತ ಹೇಳಲ್ಲ, ಯಾವುದಾದ್ರೂ ಪಾರ್ಟ್ ಟೈಮ್ ಜಾಬ್ಗೂ ಹೋಗಿ ಅಂತಲೇ ನನಗೆಲ್ಲನೂ ಎಂಕರೇಜ್ ಮಾಡಿದ್ದು. ಸ್ವಲ್ಪ ಕೆಲಸನೂ ನೋಡ್ಕೊಳ್ಳಿ, ಏನಾದರೂ ಒಂದು ಸೈಡ್ ಬಿಸ್ನೆಸ್ ಆದರೂ ಇರಬೇಕು, ಸೇವೆನೂ ಮಾಡಿ. ಚೆನ್ನಾಗಿ ಓದಿರೋರು ಸೆಟ್ಲ್ ಆಗೋರೆಲ್ಲ ನನಗೇನು ಹೇಳಿದ್ರು ಗೊತ್ತಾ, ಫುಲ್ ಟೈಮ್ ಮಿನಿಸ್ಟ್ರಿ ಅಂತ ಬರಬೇಡ್ರಿ, ಸ್ವಲ್ಪ ಪಾರ್ಟ್ ಟೈಮ್ ಸೇವೆನೂ ಸ್ವಲ್ಪ ಕೆಲಸನೂ ಮಾಡಿಕೊಂಡು ಹೋಗಿ. ಯಾಕೆ ಗೊತ್ತಾ, ಸೇವೆ ನಿರಂತರ ಅಲ್ಲ. ಈ ರೀತಿ ಭಯ ಇಟ್ಟೇ ನನ್ನನ್ನು ಕಳಿಸಿದ್ದು. ಸೊ ನನಗೆ ಸೇವೆ ಬರಬೇಕು ಅಂದರೆ ಯಾವ ಹೋಪು ಇರಲಿಲ್ಲ. ಸೇವೆಗೆ ಬರಬೇಕಾದ್ರೆ ನನಗೆ ಈ ಥರ ಎಲ್ಲ ಆಶೀರ್ವಾದಗಳು ಇರುತ್ತೆ ಅಂತಲೂ ಗೊತ್ತಿಲ್ಲ. ನಾನು ಸೇವೆಗೆ ಬಂದಿದ್ದು, ದೇವರೇ ನಾನು ಜೀವಿಸಿದ್ರೆ ನಿನಗಾಗಿ ಜೀವಿಸಬೇಕು, ಸತ್ರು ನಿನಗಾಗಿ ಸಾಯ್ಬೇಕು, ಲೈಫಲ್ಲಿ ದೇವ್ರಿಗಾಗಿ ಏನಾದರೂ ಒಂದು ಮಾಡಿ ಸಾಯಬೇಕು ಅಂತಲೇ ಸೇವೆಗೆ ಬಂದಿದ್ದು. ಯಾವ ಎದುರು ನೋಟ, ಈ ಥರ ಬ್ಲೆಸ್ಸಿಂಗ್ ಎಲ್ಲ ಬರುತ್ತೆ, ಆಶೀರ್ವಾದವಾಗಿ ಇರ್ತೀವಿ, ಈ ಥರ ಸೌಂಡ್ ಪ್ರೂಫ್ ಚರ್ಚ್ ಇರುತ್ತೆ, ಈ ಥರ ಮ್ಯೂಸಿಷಿಯನ್ಸ್ ಎಲ್ಲ ನನಗೆ ಇರ್ತಾರೆ, ಈ ರೀತಿ ನನಗೆ ಮೈಕ್ ಇರುತ್ತೆ, ಕಾರ್ಡ್ಲೆಸ್ ಮೈಕು, ಈ ಥರ ಕ್ಯಾಮ್ರಾ ಎಲ್ಲ ಎತ್ತಿರ್ತೀವಿ, ಈ ಥರ ಯೂಟ್ಯೂಬ್ ಫೇಸ್ಬುಕ್ಕಲ್ಲೆಲ್ಲ ನಾವು ಹೋಗ್ತೀವಿ, ಈ ರೀತಿ ಹಾಡುಗಳು ರಿಲೀಸ್ ಮಾಡ್ತೀವಿ, ಉಸಿರಿರುವ ದಿನವೆಲ್ಲ ಹಾಡ್ತೀವಿ, ನಿನ್ನ ಪ್ರಶ್ನೆ, ಇದೆಲ್ಲ ಏನು ಗೊತ್ತಿಲ್ಲದೆ ಬ್ಲೈಂಡಾಗಿ ಸುಮ್ಮನೆ ನಾನು ಸೇವೆಗೆ ಬಂದಿದ್ದು. ಸೊ ಸೇವೆಯಲ್ಲಿ ನನಗಿಷ್ಟೆಲ್ಲ ಇಟ್ಟಿದ್ರು. ನಾನೇನು ಹೇಳ್ತೀನಿ, ಬ್ಲೈಂಡ್ಲಿ ಕಮ್ ಟು ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್, ಆಲ್ ದ ಬ್ಲೆಸ್ಸಿಂಗ್ಸ್ ಆರ್ ಇನ್ ದ ಕಿಂಗ್ಡಮ್. ಅಷ್ಟೇ. ದೇವ್ರ ರಾಜ್ಯಕ್ಕಾಗಿ ಏನಾದರೂ ಮಾಡಬೇಕು ಅನ್ನೋ ತವಕದಲ್ಲಿ ಬನ್ನಿ, ಎಲ್ಲ ಆಶೀರ್ವಾದಗಳು ದೇವ್ರ ರಾಜ್ಯದೊಳಗಡೆ ದೇವ್ರು ಇಟ್ಟಿದ್ದಾರೆ. ಸೇವೆ ಮಾಡೋಕ್ಕೆ ಬಂದಾಗ ಫಸ್ಟೇ ಎಲ್ಲೂ ಕೆಲಸಗಳು ಸೆಟ್ಲಾಗಿಲ್ವಲ್ಲ, ಎಲ್ಲೂ ಕೆಲಸಗಳು ಸಿಕ್ಕಿಲ್ವಲ್ಲ, ನಾನು ಪಾಸ್ಟರ್ ಆಗಿಬಿಡ್ತೀನಿ ಅಂತ ಹೇಳಿದಾಗ ಎಲ್ಲರೂ ಏನು ಹೇಳೋ ಗೊತ್ತಾ, ಇವನು ಕೆಲಸಕ್ಕೆ ಹೋಗಿ ಸೋಂಬೇರಿ, ಮೈ ಬೊಗ್ಗಲ್ಲ ಇವನಿಗೆ. ಲಾಸ್ಟಿಗೆ ಯಾವುದೂ ಸಿಕ್ಕಿಲ್ಲ ಅಂದ್ಬಿಟ್ಟು ಸೇವೆ ಅಂತ ಬಂದ್ಬಿಟ್ಟ. ಎಲ್ಲದೂ ಸ್ವಲ್ಪ ಚೆನ್ನಾಗಿ ಓದಿದರೆ ಕೆಲ್ಸಕ್ಕೆ ಹೋಗ್ತಾಯಿದ್ದ, ಓದಿಲ್ಲ ಅದಕ್ಕೆ ಸೇವೆಗೆ ಬಂದ್ಬಿಟ್ಟ. ಸೊ ಎಲ್ಲೂ ಕೆಲಸ ಟ್ರೈ ಮಾಡ್ದ, ಕೆಲಸ ಸಿಕ್ಕಿಲ್ಲ, ಸೇವೆಗೆ ಬಂದ್ಬಿಟ್ಟ. ಸೊ ಎಷ್ಟು ಜನ
ಪಾಸ್ಟರ್ ಫಿಲಿಪ್ ಬಾಬು ವಿ ವೆಲ್ಕಮ್ ಯು ಅಂತ ಕೈ ತಟ್ತಾ ಇದ್ರ? ಇವಾಗೆಲ್ಲರೂ ಕೈ ತಟ್ತಾರೆ ನಾ ಬಂದರೆ. ಆವಾಗೆಲ್ಲ ಏನು ಮಾಡ್ತಾಯಿದ್ರು? ಇವನು ಯಾಕೆ ತಾನೇ ಬಂದೋ, ಇವನಿಗೇನು ಬೇರೆ ಕೆಲಸ ಇಲ್ವಾ ಅಂತ ಎಲ್ಲರೂ ಬೈಯೋರು. ನಮ್ಮ ಫ್ಯಾಮಿಲಿಯಲ್ಲೇ ಬೈಯೋರು ನನ್ನ. ಇವನು ಮೈ ಬಗ್ಗಲ್ಲ, ಅದಕ್ಕೆ ಕೆಲಸಕ್ಕೆ ಸೇವೆಗೆ ಬಂದ್ಬಿಟ್ಟ ಅಂತ. ಸೊ ಯಾರು ಏನಾದರೂ ಹೇಳ್ಕೊಳ್ಳಿ, ನೋ ಪ್ರಾಬ್ಲಮ್. ನನಗೆ ದೇವ್ರಿಗೆ ಏನಾದರೂ ಒಂದು ಮಾಡಬೇಕು, ಉಪವಾಸ ತೊಗೊಬೇಕು, ದೇವ್ರಿಗಾಗಿ ನಿಲ್ಲಬೇಕು, ದೇವ್ರ ರಾಜ್ಯನ ಕಟ್ಟಬೇಕು, ಏನೇನೋ ಕನಸಿಟ್ಕೊಂಡು ದೇವ್ರಿಗಾಗಿ ಅದು ಮಾಡಬೇಕು ಇದು ಮಾಡಬೇಕು ಅಂತ ನಾನು ಕನಸಿಟ್ಕೊಂಡು ಬಂದೆ. ಆದರೆ ದೇವ್ರು ಏನು ಮಾಡಿದ್ರು ಗೊತ್ತಾ? ಅದು ಮಾಡಬೇಕು ಇದು ಮಾಡಬೇಕು ಅಂತ ನೀನು ಯಾಕೆ ಇಷ್ಟು ಪ್ಲ್ಯಾನ್ ಮಾಡ್ತೀಯ? ನಿನಗಾಗಿ ನಾನೇನು ಮಾಡಬೇಕು ಅಂತ ದೊಡ್ಡ ಪ್ಲ್ಯಾನ್ ಇಟ್ಟಿದ್ದೀನಿ ಅಂತ ಹೇಳಿ ದೇವ್ರು ನಾನು ಆಶ್ಚರ್ಯಪಡುವಂಥ ಕಾರ್ಯಗಳನ್ನು ದೇವ್ರು ನನಗೆ ಮಾಡ್ತಾವ್ರೆ. ದೇವ್ರು ಅಷ್ಟು ಸರ್ಪ್ರೈಸಸನ್ನು ದೇವರ ಸೇವೆಯಲ್ಲಿ ಇಟ್ಟಿದ್ರು. ನಾನೇನು ಹೇಳ್ತೀನಿ ಅಂದರೆ, ದೇವರನ್ನು ಹುಡ್ಕೋದ್ರಲ್ಲಿಯೋ, ದೇವರನ್ನ ಆರಾಧನೆ ಮಾಡೋದ್ರಲ್ಲಿಯೋ, ಪ್ರಾರ್ಥನೆ ಮಾಡೋದ್ರಲ್ಲಿಯೋ, ವಾಕ್ಯನ ಓದೋದ್ರಲ್ಲಿಯೋ ಕೇಳೋದ್ರಲ್ಲಿಯೋ ಎಷ್ಟು ಆಶೀರ್ವಾದ ಇದೆ ಅಂದರೆ, ನೀನು ಎದುರು ನೋಡದೇ ಇರುವಂಥ, ನೀನು ಕಷ್ಟಪಟ್ಟು ಸಂಪಾದನೆ ಮಾಡದೇ ಇರೋದು, ನೀನು ಏನೆಲ್ಲ ಬಿಸ್ನೆಸ್ ಮಾಡಿ ಬಿಸ್ನೆಸ್ಸಲ್ಲಿ ಆಗದೇ ಇರೋದು, ದೇವ್ರನ್ನ ಹುಡ್ಕೋದ್ರಲ್ಲಿ ಇಟ್ಟಿದ್ದಾರಪ್ಪ. ಸೊ ದೇವ್ರಿಗೆ ಒಳ್ಳೆಯವರ ಕೆಟ್ಟವರ ಅನ್ನೋದು ಮ್ಯಾಟ್ರ್ ಇಲ್ಲ, ಅವನ ರಾಜ್ಯಕ್ಕಾಗಿ ಏನು ಮಾಡ್ತಾನೆ ಅನ್ನೋದೇ ಮ್ಯಾಟ್ರು. ಪೌಲನು, ಸ್ಟೇವಾನನು, ಈಗ ಸ್ಟೀಫನ್ ಅಂತ ಹೇಳ್ತಾರೆ. ಸ್ಟೇವಾನನನ್ನು ಕೊಲೆ ಮಾಡೋದಕ್ಕೆ ಫಸ್ಟು ಹೈ ವಿಟ್ನೆಸ್ಸು, ಕೊಲೆ ಮಾಡೋದಕ್ಕೆ ಪ್ರೇರೇಪಿಸಿದ್ದು, ಕೊಲೆಗೆ ಸೈನ್ ಹಾಕಿದ್ದು ಯಾರು ಹೇಳಿ? ಸೌಲು. ಓಕೆನಾ? ಇವನೇನು ಮಾಡ್ದ ಗೊತ್ತಾ? ಅವನ್ನ ಸಾಯಿಸ್ಬೇಕು ಅಂತ ಹೋದ. ಅವನು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದವನು, ಚೆನ್ನಾಗಿ ಅಡುಗೆ ಬಡಿಸ್ತಾ ಇದ್ದವನು, ರಕ್ತ ಸಾಕ್ಷಿಯಾಗಿ ಸಾಯ್ತಾ ಇದ್ದಾನೆ. ಇಲ್ಲಿ ಒಬ್ಬ ಕೊಲೆಗಾರ, ಕೊಲ್ರಿ ಅವನ್ನ, ಬಿಡಬೇಡ್ರಿ ಅಂತ ಹೇಳ್ತಾವೆ. ಅವನು ಹೊರಟೋದ, ಕೊಲೆ ಮಾಡಿದವನು ಇನ್ನೂ ಅವನೇ. ಎಲ್ಲರಿಗೂ ಏನು ಕೋಪ ಗೊತ್ತಾ? ಯಾರನ್ನ ಸಾಯಿಸ್ಬೇಕಾಗಿತ್ತು? ಇವನ್ನ ಸಾಯಿಸ್ಬೇಕಾಗಿತ್ತು, ಪೌಲನ್ನು. ಸೊ ಎಲ್ಲರಿಗೂ ಕೋಪ ಏನು ಗೊತ್ತಾ? ಪೌಲನ್ನು ಸಾಯಬೇಕು ಅಂತ. ಆದರೆ ಇಲ್ಲೇನು ಗೊತ್ತಾ ವಿಷಯ? ಪೌಲನು ಇನ್ನೂ ರೌಡಿಯಾಗಿದ್ದಾಗಲೇ, ಪೌಲನು ಇನ್ನೂ ಸರಿ ಹೋಗದೆ ಇದ್ದಾಗಲೇ ಯೇಸು ಸ್ವಾಮಿ ಅವನ್ನ ನೋಡಿದಾಗ ಹೆಂಗೆ ನೋಡ್ತಾ ಇದ್ರು ಗೊತ್ತಾ? ದ ಬುಕ್ ಆಫ್ ರೋಮನ್ಸ್ ಎಲ್ಲ ನಾನು ಹೇಳಿದ್ದು, ಯಾರು ಎತ್ತದು ಬೇಡ. ಪೌಲನ್ನು ನೋಡಿದಾಗ ದೇವ್ರು ಏನು ನೋಡಿದ್ರು ಗೊತ್ತಾ? ದ ಬುಕ್ ಆಫ್ ರೋಮನ್ಸ್, ದ ಬುಕ್ ಆಫ್ ಎಫೆಷಿಯನ್ಸ್, ದ ಬುಕ್ ಆಫ್ ಗಲೇಷಿಯನ್ಸ್, ಫಸ್ಟ್ ತಿಮೋತಿ, ಸೆಕೆಂಡ್ ತಿಮೋತಿ, ಫಸ್ಟ್ ಥೆಸಲೋನಿಯನ್, ಸೆಕೆಂಡ್ ಥೆಸಲೋನಿಯನ್, ಟೈಟಸ್, ಫಿಲಿಪಿಯನ್ಸ್, ಎಫೇಷಿಯನ್ಸ್, ಗಲೇಷಿಯನ್ಸ್, ಕೊಲೇಷಿಯನ್ಸ್ ಎಲ್ಲನೂ ಅವನಲ್ಲಿ ನೋಡ್ತಾಯಿದ್ರು. ಅದಕ್ಕೇ ಅವನಿಗೆ ಮಾತ್ರ ಒಂದು ಸ್ಪೆಷಲ್ ಪ್ರೊಟೆಕ್ಷನ್ ಇತ್ತು ನೋಡಿ. ಅವನು ಏನೇ ಮಾಡಿದ್ರು ಅವನ್ನ ದೇವ್ರು ಹೆಂಗೆ ನೋಡಿದ್ರು ಗೊತ್ತಾ? ಎಲ್ಲರೂ ಪೌಲನ್ನು ಸಾಯಬೇಕು ಅನ್ನೋ ಥರ ನೋಡ್ತಾಯಿದ್ರು. ದೇವ್ರು ಮಾತ್ರ ಹೆಂಗೆ ನೋಡ್ತಾಯಿದ್ರು ಗೊತ್ತಾ? ಗಾಡ್ ವಾಸ್ ಸೀಯಿಂಗ್ ನ್ಯೂ ಟೆಸ್ಟ್ಮೆಂಟ್ ಇನ್ ಪಾಲ್ ನೋಡಿ. ಅದಕ್ಕೆ ಪೌಲನೇ ಹೇಳ್ತಾನೆ, ಗಲೇಷಿಯನ್ಸ್ 1:15, ಗಲಾತ್ಯ ದೇವರು ಬರೋ ಪುಸ್ತಕ 1ನೇ ಅಧ್ಯಾಯ 15ನೇ ವಾಕ್ಯ. ಆದರೆ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು. ಆಮೇನ್. ನೋಡಿ, ಇವನು ಬಂದ್ಬಿಟ್ಟು ಕೆಟ್ಟವನು, ಆದರೆ ಕೃಪೆ ಇತ್ತು. ಸ್ಟೇವಾನನು ಒಳ್ಳೆಯವನು, ಆದರೆ ಅವನು ಒಂದು ವೇಳೆ ಬದುಕಿದ್ದಿದ್ರೆ ಫಸ್ಟ್ ಕೊರಿಂಥಿಯನ್, ಸೆಕೆಂಡ್ ಕೊರಿಂಥಿಯನ್, ಫಸ್ಟ್ ಥೆಸಲೋನಿಯನ್, ಸೆಕೆಂಡ್ ಥೆಸಲೋನಿಯನ್ ಬರೀತಾ ಇದ್ದ ಏನೋ ಗೊತ್ತಿಲ್ಲ. ಬೇರೆ ಅಡುಗೆ ಮಾಡ್ಕೊಂಡೇ ಮುಗಿಸ್ಬಿಡ್ತಾ ಇದ್ದ, ಬಡ್ಸೋ ಕೆಲಸದಲ್ಲೇ ಇದು ಬಿಡ್ತಾ ಇದ್ದ. ಅದಕ್ಕೆ ಇವನು ಮುಖ್ಯನಾ ಅವನ ಮುಖ್ಯನಾ ಅಂದರೆ, ದೇವ್ರು ಕೆಟ್ಟವನ ಒಳ್ಳೆಯವನ? ಇವನು ತುಂಬ ಒಳ್ಳೆಯವನು, ಇವನು ಸಹಾಯ ಪರಿಸೋದು, ಇವನು ಭಾಳ ಕೆಟ್ಟವನು, ಇವನು ಉಳ್ಸೋದ ಇವನ್ನೇ ಚೂಸ್ ಮಾಡಿಬಿಟ್ರು. ಯಾಕೆ ಗೊತ್ತಾ? ಇವನು ಕೆಟ್ಟವನಾಗಿದ್ರು, ರಾಜ್ಯನ ಕಟ್ಟವನು. ನಾನು ಅದೇ ಹೇಳ್ತೀನಿ, ನೀನು ಒಳ್ಳೆಯವನ ಕೆಟ್ಟವನ ಅಂತ ಮ್ಯಾಟ್ರ್ ಇಲ್ಲ, ನೀನು ದೇವ್ರ ರಾಜ್ಯನ ಕಟ್ತಾ ಇದೆಯಾ, ಗಾಡ್ ವಿಲ್ ಪ್ರೊಟೆಕ್ಟ್ ಯು. ಅದಕ್ಕೆ ಇವತ್ತು ದೇವರಿಗೆ ತುಂಬ ಒಳ್ಳೆಯವ್ರು ಬೇಕಾಗಿಲ್ಲ, ದೇವ್ರ ರಾಜ್ಯನ ಕಟ್ಟೋರು ಬೇಕು. ಪಾಸ್ಟರ್ ನಾನು ಸಿಗರೇಟ್ ಸೇದಲ್ಲ, ಪಾಸ್ಟರ್ ನಾನು ಕುಡಿಯಲ್ಲ, ನಾನು ಅನ್ನೇ ಭಾಷೆನೇ ಮಾತಾಡ್ತಿದ್ದೀನಿ, ಪ್ರಯೋಜನ ಏನು? ಪಾಸ್ಟರ್ ನಾನು ಪಿಕ್ಚರೇ ನೋಡಲ್ಲ, ನಾನು ಸೀರಿಯಲೇ ನೋಡಲ್ಲ. ಓಕೆ, ಇದರಿಂದ ದೇವ್ರಿಗೆ ಏನು ಪ್ರಯೋಜನ? ನೀನು ಪಿಕ್ಚರ್ಗೆ ಹೋಗಲ್ಲ ಅಂದರೆ ನಿನಗೆ ಕಾಸು ಉಳ್ತಾಯ, ನೀನು ಸಿಗರೇಟ್ ಸೇದಿಲ್ಲ ಅಂದರೆ ನಿನ್ನ ಲಂಗ್ಸ್ ಚೆನ್ನಾಗಿರುತ್ತೆ, ನೀನು ಕುಡ್ದಿಲ್ಲ ಅಂದರೆ ನಿನಗೆ ದುಡ್ಡು ಮಿಕ್ಕುತ್ತೆ, ನೀನು ಕುಡ್ದಿಲ್ಲ ಅಂದರೆ ನಿನ್ನ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಯಾವ ಕೆಟ್ಟ ಅಭ್ಯಾಸ ಇಲ್ಲ ಅಂದರೆ ಯು ವಿಲ್ ಬಿ ಹೆಲ್ತಿ. ಅದು ನಿನ್ನ ಪ್ರಯೋಜನಕ್ಕೆ, ದೇವ್ರಿಗಾಗಿ ಏನಪ್ಪ ಪ್ರಯೋಜನ? ನೋಡಿ, ಚೆನ್ನಾಗಿ ತಿಳ್ಕೊಳ್ಳಿ. ಇನ್ನೊಂದು ರಹಸ್ಯ ಹೇಳ್ತೀನಿ, ಹೋಲಿನೆಸ್ ವಿಲ್ ನಾಟ್ ಅಟ್ರಾಕ್ಟ್ ಗಾಡ್. ಈ ರೆವಲೇಷನ್ ನೀವೆಲ್ಲಾದರೂ ಹುಡ್ಕೊಂಬನ್ನಿ, you will never get you will not get this revelation anywhere. Your holiness will not attract God. ನಾ ಇನ್ನೊಂದು ಹೇಳ, when did you attract God? ದೇವ್ರನ್ನ ನೀವು ಯಾವಾಗ ಅಟ್ರಾಕ್ಟ್ ಮಾಡಿದ್ರ? ಹೋಲಿಯಾಗಿದ್ದಾಗಲ, ನೀವು ಜಾಲಿಯಾಗಿದ್ದಾಗಲ?
ನಾನು ಓಲಿಯಾಗಿದ್ದಾಗಂತೂ ಅಟ್ರಾಕ್ಟ್ ಆಗಿಲ್ಲ, ನಾನು ಜಾಲಿಯಾಗಿದ್ದಾಗಲೇ ದೇವ್ರನ್ನ ಅಟ್ರಾಕ್ಟ್ ಆಗಿದ್ದು. ಸೊ ನೀನು ಪರಿಶುದ್ಧವಾಗಿದ್ದಾಗ ಯು ಡಿಂಟ್ ಅಟ್ರಾಕ್ಟ್ ಗಾಡ್. ವೆನ್ ಯು ವೇರ್ ಎ ಸಿನ್ನರ್, ನೀನು ಪಾಪಿಯಾದಾಗಲೇ ಯು ಅಟ್ರಾಕ್ಟೆಡ್ ಗಾಡ್. ಕೆಲವರು ಏನು ಅನ್ಕೊತಾರೆ ಗೊತ್ತಾ, ಪರಿಶುದ್ಧತೆಯಿಂದ ದೇವ್ರನ್ನ ಅಟ್ರಾಕ್ಟ್ ಮಾಡೋಣ. ಯು ಕಾಂಟ್ ಅಟ್ರಾಕ್ಟ್ ಗಾಡ್ ಥ್ರೂ ಯುವರ್ ಹೋಲಿನೆಸ್. ಬನ್ನಿ ಡಿಬೇಟ್ ಮಾಡೋಣ ಬೇಕಾದ್ರೆ. ಎಲ್ಲ ಪರಿಶುದ್ಧವಂತರನ್ನು ಕರ್ಕೊಬನ್ನಿ, ಡಿಬೇಟ್ ಮಾಡೋಣ. ನೀನು ಯಾವಾಗ ದೇವ್ರನ್ನ ಅಟ್ರಾಕ್ಟ್ ಮಾಡಿದೆ? ನಾನು ಪಾಪಿಯಾಗಿದ್ದಾಗಲೇ ದೇವ್ರನ್ನ ಅಟ್ರಾಕ್ಟ್ ಮಾಡಿದೆ. ಸೊ ಹಳೆ ಒಡಂಬಡಿಕೆಯಲ್ಲಿ ಫಸ್ಟ್ ಹೋಲಿ ಸ್ಪಿರಿಟ್ ಎಲ್ಲಿದ್ದರು? ಕತ್ತಲೆಯಲ್ಲೂ. ಭೂಮಿ ಕ್ರಮ ಇಲ್ಲದೇ ಇದ್ದಾಗ ಪವಿತ್ರಾತ್ಮನು ಭೂಮಿ ಮೇಲೆ ಚಲಿಸ್ತಾ ಇದ್ರಂತೆ. ಸೊ ಹೋಲಿ ಸ್ಪಿರಿಟ್ ಎಲ್ಲಿದ್ದರು? ಎಲ್ಲಿ ಕ್ರಮ ಇರಲಿಲ್ವೋ, ಎಲ್ಲಿ ಕತ್ತಲೆ ಇತ್ತೋ ಅಲ್ಲೇ ಹೋಲಿ ಸ್ಪಿರಿಟ್ ಇದ್ದರು. ನಿನ್ನ ಲೈಫಲ್ಲಿ ಕತ್ತಲೆ ಇದೆಯಾ, ನಿನ್ನ ಲೈಫಲ್ಲಿ ಕ್ರಮ ಇಲ್ಲದೆ ಇದೆಯಾ, ಹೋಲಿ ಸ್ಪಿರಿಟ್ ಈಸ್ ವರ್ಕಿಂಗ್ ಇನ್ ಯುವರ್ ಲೈಫ್. ಆಮೆನ್. ಪರಿಶುದ್ಧವಾಗಿದ್ರೇ ಪವಿತ್ರಾತ್ಮ ಅಂತ ಯಾರು ಹೇಳಿದ್ದು? ಇವಾಗ ಅದೇ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಲ್ಲ. ಇವಾಗ ನೋಡಿ, ಒಂದು ಮನೆ ಕತ್ತಲೆ ಇದೆ, ಕರೆಂಟ್ ಹೊರಟೋಯ್ತು, ಫ್ಯೂಸ್ ಹೊರಟೋಯ್ತು, ಫೋನ್ ಮಾಡ್ತೀರಾ ಬೆಸ್ಕಾಮ್ಗೆ, ಎಲೆಕ್ಟ್ರಿಷಿಯನ್ ಬರ್ತಾರೆ. ಇದೇನು ಇಷ್ಟು ಕತ್ತಲೆ ಇದೆ ಅಂತ ಹೊರಟೋಗ್ತಾರೆ. ಅವ್ರು ಬರೋದೇನಕ್ಕೆ? ರೆಡಿ ಮಾಡೋಕ್ಕೆ. ಅದೇ ಥರನೇ ಹೋಲಿ ಸ್ಪಿರಿಟ್ ಬರೋದು ಏನಕ್ಕೆ ಗೊತ್ತಾ? ನಿನ್ನನ್ನು ರೆಡಿ ಮಾಡೋದಕ್ಕೆ ಹೊರತು ಪರಿಶುದ್ಧ ನೋಡಿ ಬರೋ ದೇವರಲ್ಲ. ನೋಡಿ, ದೇವರೇ ನಿನ್ನ ಹತ್ರ ಬಂದಿದ್ದು. ದೇವರನ್ನು ಒಬ್ಬರು ಕಂಡುಕೊಳ್ಳೋಕ್ಕಾಗೋದಿಲ್ಲ. ವೇರ್ ಡಿಡ್ ಯು ಫೈಂಡ್ ಗಾಡ್? ಎಲ್ಲಿ ದೇವ್ರನ್ನ ನೀವು ಕಂಡುಕೊಂಡ್ರಿ ಹೇಳಿ ನೋಡೋಣ. ಯಾರಾದರೂ ದೇವ್ರು ಇರೋ ಅಡ್ರೆಸ್ಗೆ ಹೋಗೋಕ್ಕಾಗುತ್ತಾ? ದೇವ್ರು ಇಲ್ಲ ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾ? ದೇವ್ರನ್ನ ಯಾರಾದರೂ ಹುಡ್ಕೋಕ್ಕಾಗುತ್ತಾ? ನೋ ವೇ. ಇವತ್ತು ನಾನು ನೀವು ದೇವ್ರನ್ನ ಆರಾಧನೆ ಮಾಡ್ತಾಯಿದ್ದೀವಿ ಅಂದರೆ ಹೀ ಕೇಮ್ ಟು ಅಸ್. ಆತನ ನಮ್ಮ ಹತ್ರ ಬಂದಿದ್ದು. ನಾವು ದೇವ್ರನ್ನ ಹುಡ್ಕೊಂಡು ಹೋಗಿಲ್ಲ ರೀ. ಹುಡುಕ್ಬೇಕು ಅಂದರೂ ಸಿಗೋದಿಲ್ಲ. ಯಾವ ಗೂಗಲ್ ಮ್ಯಾಪು ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗಲ್ಲ. ಗೂಗಲಲ್ಲಿ ಹಾಕಿ ವೇರ್ ಈಸ್ ಗಾಡ್ ಲೊಕೇಶನ್ ಹಾಕಿ ನೋಡಿ, ಗೂಗಲ್ ಮ್ಯಾಪ್ ಎಲ್ಲಿ ಕರ್ಕೊಂಡು ಹೋಗುತ್ತೆ ನೋಡೋಣ. ಯಾವ ಗೂಗಲು ಕರ್ಕೊಂಡು ಹೋಗಲ್ಲ, ಯಾವ ಗುಗ್ಗು ಕರ್ಕೊಂಡು ಹೋಗಲ್ಲ ಅಲ್ಲಿ. ಇವತ್ತು ನಮ್ಮ ಹತ್ರ ದೇವರಿದ್ದಾರೆ, ನಮ್ಮ ಒಳಗಡೆ ದೇವರಿದ್ದಾರೆ ಅಂದರೆ ದೇವರೇ ಬಂದಿದ್ದು, ದೇವರೇ ನನ್ನನ್ನು ನಿಮ್ಮನ್ನು ಹುಡುಕಿದ್ದು. ಆಮೇಲೆ ನಾನು ದೇವ್ರನ್ನ ಇಂಟ್ರೊಡ್ಯೂಸು ಮಾಡೋಕ್ಕಾಗಲಿಲ್ಲ. ನೀನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡ್ಕೊಮ್ಮ ಅಂತ ಬಾಯಲ್ಲಿ ಅರಿಕೆ ಮಾಡಮ್ಮ ಅಂತ ಹೇಳ್ಕೊಡ್ತೀನಿ, ದೇವರೇ ಬಂದ್ಬಿಡ್ತಾರೆ ಅಲ್ಲಿ ಅಷ್ಟೇ. ಸೊ ಇವತ್ತು ದೇವರಿಗೆ ಎಂಥವ್ರು ಬೇಕು ಅಂದರೆ ಪರಿಶುದ್ಧವಂತರಿಗಿಂತ ದೇವ್ರ ರಾಜ್ಯನ ಕಟ್ಟೋರು ಬೇಕು. ಸೊ ಹಂಗಾರೆ ಪರಿಶುದ್ಧವಾಗಿರೋದು ಬೇಡವಾ ಅಂತೀರಾ ಪಾಸ್ಟರ್? ಫೈನಲಿ ನಾನು ಹೇಳಣ್ಣ. ಇನ್ನೊಂದು ಹೇಳ್ತೀನಿ ನೋಡಿ, ಹೋಲಿನೆಸ್ ವಿಲ್ ನಾಟ್ ಅಟ್ರಾಕ್ಟ್ ಗಾಡ್, ಹೋಲಿನೆಸ್ ವಿಲ್ ಅಟ್ರಾಕ್ಟ್ ಪೀಪಲ್. ಇವಾಗ ನಾನು ಒಂದು ಬ್ಲ್ಯಾಕ್ ಟೀ ಶರ್ಟು ಅಥವಾ ಒಂದು ಬ್ಲ್ಯಾಕ್ ಪ್ಯಾಂಟು, ಶೂಸ್ ಎಲ್ಲ ಹಾಕಿದ್ದೀನಿ ನೋಡಿ. ನನ್ನನ್ನು ನೋಡೋರು ಸ್ವಲ್ಪ ಜನ ಮಾತ್ರನೇ. ಇದೇ ನಾನು ವೈಟ್ ಪ್ಯಾಂಟು, ವೈಟ್ ಶರ್ಟು, ಫುಲ್ ಕಟ್ಟಿಂಗ್ ಎಲ್ಲ ಮಾಡಿಕೊಂಡು, ಸಾಕ್ಸು ಇಲ್ಲದೆ, ಬೆರೆ ಕಾಲಲ್ಲಿ, ಮೊಣಕಾಲಲ್ಲೇ ನಾನು ಪ್ರಸಂಗ ಮಾಡ್ತಾಯಿದ್ರೆ ನಾನು ಇನ್ನೂ 100 ಜನನ ಅಟ್ರ್ಯಾಕ್ಟ್ ಮಾಡ್ಬೋದು. ರಾಮಮೂರ್ತಿ ನಗರಲ್ಲಿ ಒಬ್ರು ಅವರೇ, ಫಿಲಿಪ್ ಪಾಸ್ಟರ್ ಅಂತ, ಮೊಣಕಾಲಲ್ಲೇ ಪ್ರಸಂಗ ಮಾಡ್ತಾರೆ. ಏನು ಪರಿಶುದ್ಧತೆ ಗೊತ್ತಾ ಅವ್ರ ಹತ್ರ? ವೈಟ್ ಆ್ಯಂಡ್ ವೈಟೇ ಅವರು, ಯಾವಾಗಲೂ ವೈಟ್ ಬಿಟ್ಟು ಬೇರೆ ಯಾವುದು ನೋಡಿ. ಇನ್ನೊಂದು ಗ್ರೂಪ್ ಬರುತ್ತೆ ಒಳಗಡೆ. ನಾನೇನು ಹೇಳ್ತೀನಿ ಗೊತ್ತಾ? ನಾನು ಪರಿಶುದ್ಧವಾಗಿದ್ದೀನಿ, ಪರಿಶುದ್ಧವಾಗಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅಂದರೆ ಐ ಕ್ಯಾನ್ ಅಟ್ರ್ಯಾಕ್ಟ್ ಪೀಪಲ್, ನಾಟ್ ಗಾಡ್. ಕ್ಯಾರೆಕ್ಟರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ದೇವ್ರಿಗಾಗಿ ಏನಾದರೂ ಮಾಡಬೇಕು, ದೇವ್ರ ರಾಜ್ಯಕ್ಕಾಗಿ ಏನಾದರೂ ಮಾಡಬೇಕು ಅನ್ನೋ ಹಾರ್ಟನ್ನೇ ದೇವ್ರು ನೋಡೋದು. ಇವತ್ತು ಕಂಡೀಷನ್ಸ್, ಇವತ್ತು ಪರಿಸ್ಥಿತಿಗಳು, ನೀವು ಬೇರೆ ಬೇರೆ ಸ್ಟೈಲಲ್ಲಿ ಇರ್ಬೋದು, ಬೇರೆ ಬೇರೆ ಇವತ್ತೇನಪ್ಪ ಬಿಡೋಕ್ಕಾಗದೇ ಇರುವಂಥ ಅಡಿಕ್ಷನಲ್ಲಿ ಸಿಕ್ಕಾಕೊಂಡಿರ್ಬೋದು. ಆದರೆ ನಿನಗೆ ಎಲ್ಲೋ ಒಂದು ಕಡೆ ಆಸೆ ಇದೆಯಲ್ಲ ದೇವ್ರಿಗಾಗಿ ಏನಾದರೂ ಮಾಡಬೇಕು ಅಂತ. ಒನ್ ಡೇ ವಿಲ್ ಕಮ್, ಎವ್ರಿಥಿಂಗ್ ವಿಲ್ ಬಿ ಚೇಂಜ್ಡ್. ಯಾಕೆ ಗೊತ್ತಾ? ನೀನು ಒಳಗಡೆ ಆಸೆ ಇದೆಯಲ್ಲ ಸಾಕು. ಆಸೆ ಒಂದು ಇದು ಬಿಟ್ಟರೆ ನೋಡಿ, ಕೊಡಬೇಕು ಅನ್ನೋ ಆಸೆ ಇರೋರಿಗೂ ಅಷ್ಟೇ. ಇವತ್ತೊಂದು ವೇಳೆ ದುಡ್ಡು ಇಲ್ಲದೆ ಇರ್ಬೋದು, ನಾಳೆ ಕೊಡಬೇಕು ಅಂತ ಆಸೆ ಇದ್ದರೆ ಖಂಡಿತವಾಗ್ಲೂ ಬರುತ್ತೆ. ಸೇವೆ ಮಾಡಬೇಕು, ದೇವ್ರಿಗಾಗಿ ಏನಾದರೂ ಮಾಡಬೇಕು ಅನ್ನೋ ಆಸೆ ಇದ್ದರೆ ಸಾಕು. ನಿನಗೆ ಆಟೋಮೆಟಿಕ್ಕಾಗಿ ಯಾರಾದರೂ ಪ್ರವಾದನೆ ಮಾಡೋರು ನಿನ್ನ ಮೇಲೆ ಕೈ ಇಟ್ಟರೆ ಗಾಡ್ ಹ್ಯಾಸ್ ಕಾಲ್ಡ್ ಯು, ಯು ಹ್ಯಾವ್ ಎ ಗ್ರೇಟ್ ಮಿನಿಸ್ಟ್ರಿ ಅಂತ ಹೇಳ್ಬಿಡ್ತಾರೆ. ಫಸ್ಟ್ ಇವನ ಒಳಗಡೆ ಆಸೆ ಬಂದುಬಿಟ್ರೆ ಪ್ರಾಫಸಿನೂ ಬಂದುಬಿಡುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನನಗೆ ಪಾಸ್ಟ್ ಆಗಬೇಕು ಅಂತ ಇಷ್ಟ ಇರಲಿಲ್ಲ. ಒಂದು ಲೆವೆಲ್ ಸ್ಕೂಲೆಲ್ಲ ಮುಗಿಸಿದ ಮೇಲೆ ಫ್ರೆಂಡ್ಸ್ಗಳೆಲ್ಲ ಜಾಸ್ತಿ ಆಗಿದ್ಮೇಲೆ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ರೌಡಿ ಆಗಬೇಕು, ಅದಾಗಬೇಕು, ಸುತ್ತಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು ಅಂತ ಈ ಸ್ಟೈಲಲ್ಲಿ ಹೋಗ್ಬಿಟ್ಟೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಸ್ಟೈಲ್ ಇತ್ತು. ಚಿಕ್ಕ ವಯಸ್ಸಲ್ಲಿದ್ದಾಗ
ನಮ್ಮ ಅಪ್ಪ ಅಮ್ಮ ನನ್ನನ್ನು ಚರ್ಚಿಗೆ ಕರ್ಕೊಂಡು ಹೋಗೋರು. ಅವಾಗ ನಾವು ಇನ್ನೂ ಸ್ಕೂಲ್ ಓದ್ತಾ ಇದ್ವಿ, ಚಿಕ್ಕ ಹುಡುಗರು. ಆವಾಗ ಅಲ್ಲಿ ಊರಿಂದ ಎಲ್ಲ ಪ್ರಾಫಟ್ ಎಲ್ಲ ಬರೋರು, ಪಾಸ್ಟರ್ಸ್ಗಳು ಬರೋರು, ಅನ್ಯ ಭಾಷೆ ಮಾತಾಡೋದು, ಈ ರೀತಿ ಅದೆಲ್ಲ ನೋಡ್ತಾಯಿದ್ವಿ. ಎಲ್ಲ ರಿಕಾ ಬಾಬಾ ಬಾಬಾ ಅಂತೆಲ್ಲ ಅನ್ಯ ಭಾಷೆಲಿ ತುಂಬೋರು, ಕೆಳಗಡೆ ಬೀಳೋದು, ಅದು ಇದು ಪ್ರೇಯರು ಎಲ್ಲ ನೋಡಿದಾಗ ಪಾಸ್ಟರ್ಗಳೆಲ್ಲ ಏನು ಮಾಡ್ತಾಯಿದ್ದು ಅಂತ. ಅವಾಗ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಾನೇನು ಮಾಡ್ತಾಯಿದ್ದೆ ಗೊತ್ತಾ, ಒಂದು ಬಾಚಿನಿಗೆ ತೊಗೊಂಡು ಹಾಲೆಲೂಯಾ ಅಂತ ಪ್ರೀಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ಯಾವಾಗ ಒಂದೇ ಒಂದು ಬಿಲಿವರೇ ನನಗೆ, ನಮ್ಮ ಅಕ್ಕನ ಕರ್ಕೊಂಡು ಅಲ್ಲಿ ಕುಂಡ್ರಿಸ್ಬಿಟ್ಟು ಅಲ್ಲಿ ಕುಂತ್ಕೊ ಅಂತ ಹೇಳ್ಬಿಟ್ಟು ನಾನು ಬಾಚಿನಿಗೆ ತೊಗೊಂಡು ನಮ್ಮ ಪಾಸ್ಟರ್ಸ್ ಹೆಂಗೆ ಮಾಡ್ತಾಯಿದ್ರು ಹಂಗೆ ಪ್ರೀಚ್ ಮಾಡ್ತಾಯಿದ್ದೆ. ಆಮೇಲೆ ಹಾಡಾಡೋದು, ವರ್ಷಿಪ್ ಮಾಡೋದು. ಯಾಕೆ ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ಅದನ್ನು ನೋಡಿದೆ ನಾನು. ಆ ಪಾಸ್ಟರ್ಸ್ ಎಲ್ಲ ಹಿಂಗೆ ಮಾಡ್ತಾಯಿದ್ರಲ್ಲ, ಈ ಪಾಸ್ಟರ್ ಥರ ನಾನು ಆಗಬೇಕು, ಈ ಪಾಸ್ಟರ್ ನೋಡಿ ಹೆಂಗೆ ಪ್ರೀಚ್ ಮಾಡ್ತಾರೆ, ನಾನು ಪ್ರೀಚ್ ಮಾಡಬೇಕು ಅಂದ್ಬಿಟ್ಟು ಮೈಕ್ ಥರ ಒಂದು ಬಾಚನಿಗೆ ತೊಗೊಂಡು ಮಾಡ್ತಾರೆ. ಆಮೇಲೆ ಹೋಗ್ತಾ ಆಮೇಲೆ ಪಾಸ್ಟರು ಚರ್ಚು ಅಂದ್ರೇ ಇಷ್ಟ ಇಲ್ಲ, ಚರ್ಚಿಗೆ ಬರ್ತಾ ಇರಲಿಲ್ಲ, ಓಡ್ತಾಯಿದ್ದೆ, ಅದು ಬೇರೆ. ಆದರೆ ಚಿಕ್ಕ ವಯಸ್ಸಲ್ಲೇ ಒಂದು ಆಸೆನ ಹಾಕ್ಬಿಟ್ರು ದೇವರು. ಯಾಕೆ ಗೊತ್ತಾ, ನಾನು ಚರ್ಚಿಗೆ ಹೋಗಿ ನೋಡಿ ಪ್ರಾರ್ಥನೆ. ಅದಕ್ಕೆ ನಾನು ಹೇಳೋದು, ಚಿಕ್ಕ ವಯಸ್ಸಲ್ಲೇ ಮಕ್ಕಳನ್ನ ಚರ್ಚಿಗೆ ಕರ್ಕೊಂಬಂದು ಬಿಟ್ಟುಬಿಟ್ರೆ ನಿಮ್ಮ ಮಕ್ಕಳ ಫ್ಯೂಚರ್ ಸೂಪರಾಗಿರುತ್ತೆ. ಚರ್ಚು ಪ್ರಸನ್ನತೆ ಬಿಟ್ಬಿಟ್ಟು ನಿಮ್ಮ ಮಕ್ಕಳನ್ನ ಒಂದು ವರ್ಷ ಚರ್ಚಿಗೆ ಬೇಡಮ್ಮ ನೀನು ಓದ್ತಾ ಇರು ಬೇರೆ ಅಂತ ಹೇಳಿ ಪ್ರೆಸೆನ್ಸು, ವರ್ಡು, ಚರ್ಚು ಏನು ಬಿಡದೆ ನೀನು ಮನೆಯಲ್ಲೇ ಇಟ್ಕೋ. ಸ್ವಲ್ಪ ದಿವಸಲ್ಲಿ ನೋಡು, ಅವ್ರು ಯಾರನ್ನಾದ್ರೂ ಲವ್ ಮಾಡ್ಕೊಂಡು ಊರು ಬಿಟ್ಟು ಓಡೋಬೇಕು ಅಂತ ಪ್ಲ್ಯಾನ್ ಮಾಡಿಲ್ಲ ಅಂದರೆ ಕೇಳಿ. ಹುಡುಗಿ ಇದ್ದರೆ ಓಡಬೇಕು ಅಂತಲೇ, ಹುಡುಗನ ಚರ್ಚಿಗೆ ಬೇಡ ನೀನು ಬೇರೆ ಓದು ಅಂದರೆ ಅವನು ಓದ್ತಾ ಇರ್ತಾನೆ. ನೀನು ಚೆನ್ನಾಗಿ ಓದೋನು ಅವ್ನ ಗ್ಯಾಪಲ್ಲಿ ಓದ್ತಾ ಇರ್ತಾನೆ ಜನರಲ್ಲಿ. ನೋಡಿ, ಪ್ರೆಸೆನ್ಸ್ ಆಫ್ ಗಾಡ್ ವಿಲ್ ಮೇಕ್ ಎ ಡಿಫ್ರೆನ್ಸ್. ನಾನೇನು ಹೇಳ್ತೀನಿ ಅಂದರೆ, ಚರ್ಚಿಗೆ ಬಂದರೆ, ಒಂದು ವೇಳೆ ಚರ್ಚಿಗೆ ಬಂದೂ ಕೆಲವೊಂದು ಪಾಸ್ಟರ್ ಹೆಂಗಾರು ಇವನು ಚರ್ಚಿಗೆ ಬಂದವನು ಎಲ್ಲಿ ನೆಟ್ಟಿಗವನ. ನಾನೇನು ಹೇಳ್ತೀನಿ ಅಂದರೆ, ಚರ್ಚಿಗೆ ಬಂದರೆ ಇವಾಗ ನೆಟ್ಟಿಗಿಲ್ಲ ಅಂದರೂ ನಾಳೆ ನೆಟ್ಟಿಗೆ ಆಗ್ತಾನೆ ಅನ್ನೋ ಗ್ಯಾರಂಟಿ ಇರುತ್ತೆ. ಯಾಕೋದಾ, ಈ ಸ್ಥಳ ಆ ಥರ, ಆ ಪರಿಸ್ಥಿತಿ ಆ ಥರ. ಆ ಪ್ರೆಸೆನ್ಸ್ ಆಫ್ ಗಾಡ್ ವಿಲ್ ಮೇಕ್ ಎ ಡಿಫ್ರೆನ್ಸ್. ಓ ಮೈ ಗಾಡ್. ಒಬ್ಬೊಬ್ರಿಗೂ ನೋಡಿ ಒಂದು ಐಡೆಂಟಿಫಿಕೇಷನ್ ಏನು ಗೊತ್ತಾ, ಅವ್ರು ಎಲ್ಲಿದ್ದಾರೆ ಅನ್ನೋದಕ್ಕೆ ಮರ್ಯಾದೆ. ಇವಾಗ ನೋಡಿ, ಇವಾಗ ಒಂದು MLAಗೆ ಮರ್ಯಾದೆ ಏನಕ್ಕೆ? ಈಸ್ ಎ ಪೊಲಿಟಿಕಲ್ ಲೀಡರ್, ಪೊಸಿಷನ್. ಇವಾಗ ಈ ಊರಲ್ಲಿ ಬಸವರಾಜ್ ಇಟ್ಕೊಳ್ಳಿ, MLA ಅಲ್ವಾ. ಇವಾಗ ಬಸವರಾಜ್ ಮರ್ಯಾದಿನ ಅಥವಾ ಆ ಪೋಸ್ಟಿಗೆ ಮರ್ಯಾದಿನ ಅಷ್ಟೇ. ಇವಾಗ ನೋಡಿ, ನನಗೆ ಫಿಲಿಪ್ ಬಾಬು ಅನ್ನೋ ಹೆಸ್ರಿಗೆ ಮರ್ಯಾದಿನ, ಪಾಸ್ಟರ್ ಫಿಲಿಪ್ ಬಾಬು ಅನ್ನೋದಕ್ಕೆ ಮರ್ಯಾದಿನ. ಸೊ ಇವತ್ತು ಜನ ನನಗೆ ಮರ್ಯಾದೆ ಕೊಡೋದೇನು ಗೊತ್ತಾ, ನನ್ನ ಪ್ರೊಫೆಷನ್ಗೆ, ನಾಟ್ ಫಾರ್ ಮೀ. ನಾವೆಲ್ಲಿದ್ದೀವಿ ಅದರಲ್ಲೇ ರೆಸ್ಪೆಕ್ಟು. ನೋಡಿ, ನೀವು ಯಾರ ಜೊತೆ ಇದ್ದೀರಾ ಅನ್ನೋದು ರೆಸ್ಪೆಕ್ಟ್. ಇವಾಗ ನೋಡಿ, ಎಕ್ಸಾಂಪಲ್ಲು ಪೇತ್ರನ ಕಸಬೇನಿತ್ತು, ಮೀನು ಹಿಡಿಯೋನು. ಆ ಊರಲ್ಲಿ ಎಷ್ಟು ಜನ ಮೀನು ಹಿಡಿಯೋರಿದ್ದರು? ಯೇಸು ಸ್ವಾಮಿ ಕಾಲದಲ್ಲಿ ಮೀನು ಹಿಡಿಯೋರು ಎಷ್ಟು ಜನ ಇದ್ದಿರ್ಬೋದು? ತುಂಬ ಜನ ಇದ್ದರು. ಇವತ್ತು ಯಾಕೆ ಎಲ್ಲ ಮೀನು ಹಿಡಿಯೋರ ಬಗ್ಗೆನೂ ಬೈಬಲಲ್ಲಿ ಇಲ್ಲ? ಈ ಮೀನು ಹಿಡಿಯೋನು ಈ ವಾಸ್ ವಿತ್ ಜೀಸಸ್. ಯೇಸು ಸ್ವಾಮಿ ಜೊತೆ ಇದ್ದಿದ್ದಕ್ಕೆ, ಅವನು ಯಾರ ಜೊತೆ ಇದ್ನೋ ಅದಕ್ಕೆ ಇವತ್ತು ಅವನ ಐಡೆಂಟಿಫಿಕೇಷನ್ ಚೇಂಜ್ ಆಗೋಯ್ತು. ನಾನೇನು ಹೇಳ್ತೀನಿ ಅಂದರೆ, ಅವತ್ತು ಮೀನು ಹಿಡಿಯೋರು ಸಾವಿರಾರು ಜನ ಇದ್ದಿರ್ಬೋದು, ಆದರೆ ಈ ಪೀಟರ್ ಮಾತ್ರ ಜೀಸಸ್ ಕ್ರೈಸ್ಟ್ ಒಂದಿಗೆ ಇದ್ದಿದ್ದಕ್ಕೆ ಇವತ್ತು 2000 ವರ್ಷ ಆದರೂ ಸ್ಟಿಲ್ ವಿ ಆರ್ ಟಾಕಿಂಗ್ ಅಬೌಟ್ ಪೀಟರ್. ವೈ? ಪೊಸಿಷನ್. ನೀವು ಯಾರ ಜೊತೆ ಇದ್ದೀರಾ ಅದಕ್ಕೆ ತಕ್ಕನಂಗೆ ನಿಮ್ಮ ಲೈಫು. ನೋಡಿ, ಎಲ್ಲರೂ ಮನುಷ್ಯರೇ, ಆದರೆ ಎಲ್ಲಿದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಇವಾಗ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಇವಾಗ ಸಿಂಹ ಇದೆ. ಸಿಂಹ ಭಾಳ ಡೇಂಜರಸ್, ಕಿಂಗ್ ಆಫ್ ದ ಫಾರೆಸ್ಟ್ ಅಂತ ಹೇಳ್ತಾರೆ. ಇದೇ ಸಿಂಹ ಸರ್ಕಸಲ್ಲೂ ಇರುತ್ತೆ. ಸರ್ಕಸಲ್ಲೇ ರಿಂಗಲ್ಲಿ ಒಳಗಡೆ ಹೋಗ್ಕೊಂಡು ಆ ಲಯನ್ಗೆ ಮರ್ಯಾದಿನ, ಕಾಡಲ್ಲಿರೋ ಲಯನ್ಗೆ ಮರ್ಯಾದಿನ. ಎರಡೂ ಸಿಂಹನೇ, ಆದರೆ ಸರ್ಕಸ್ ಸಿಂಹಕ್ಕೆ ಬೆಲೆ ಇಲ್ಲ, ಕಾಡಲ್ಲಿರೋ ಸಿಂಹಕ್ಕೆ ಬೆಲೆ. ಅದೇ ರೀತಿಯೇ ನೀನು ಹೊರಗಡೆ ಎಲ್ಲಾದರೂ ಇರ್ಬೋದು, ನಿನಗೆ ಬೆಲೆ ಇಲ್ಲ. ಇನ್ ದ ಚರ್ಚ್, ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ದೇವರೊಂದಿಗೆ, ದೇವ್ರ ವಾಕ್ಯದೊಂದಿಗೆ, ಪ್ರೆಸೆನ್ಸ್ ಆಫ್ ಗಾಡ್ ಇದ್ದಾಗ ಇದ್ರೇ ನಿನ್ನ ಐಡೆಂಟಿಫಿಕೇಶನ್ ಬೇರೆ. ಸೊ ಬಿ ಕನೆಕ್ಟೆಡ್ ವಿತ್ ದ ಪ್ರೆಸೆನ್ಸ್ ಆಫ್ ಗಾಡ್.
ಸೊ ಇವತ್ತು ನನಗೂ ನಿಮಗೂ ಟೈಮ್ ಝೋನ್ ಬ್ರೇಕ್ ಆಗುತ್ತೆ, ನನಗೂ ನಿನಗೂ ಮಿರಕಲ್ ಆಗುತ್ತೆ, ನಮಗೂ ನಿಮಗೂ ಹೀಲಿಂಗ್ ನಡೆಯುತ್ತೆ ಅಂದರೆ ಇಟ್ಸ್ ಬಿಕಾಸ್ ಯು ಆರ್ ಕನೆಕ್ಟೆಡ್ ವಿತ್ ದ ಪ್ರೆಸೆನ್ಸ್ ಆಫ್ ಗಾಡ್. ಇವತ್ತು ಅನೇಕರು ಕೇಳ್ಬೋದು, ಪಾಸ್ಟರ್ ದೇವ್ರಿಗಾಗಿ ಮಾಡಬೇಕು ಅಂತ ತುಂಬ ಇದೆ, ಆದರೆ ನನಗೆ ದೇವ್ರನ್ನ ಹುಡುಕ್ದಾಗಿಂದ ತುಂಬ ತಡೆಗಳು ಬರ್ತಾನೆ ಐತೆ. ನಾನೇನು ಹೇಳ್ತೀನಿ ಅಂದರೆ ತಡೆಗಳಿದ್ದೇ ಇರುತ್ತೆ. ಇಫ್ ಯು ವಾಂಟ್ ಟು ಈಟ್ ದ ಒರಿಜಿನಲ್ ಹನಿ, ಒರಿಜಿನಲ್ ಜೇನು, ನೀವು ಅಲ್ಲಿ ಹೋಗಿ ಕಿತ್ಕೊಂಡು ತಿನ್ನಬೇಕು ಅಂದರೆ ಜೇನುಗಳು ಕಚ್ಚುತ್ತೆ. ಬಟ್ ಯು ಕ್ಯಾನ್ ಎಂಜಾಯ್ ದ ಒರಿಜಿನಲ್ ಹನಿ. ನಾನೇನು ಹೇಳ್ತೀನಿ ಅಂದರೆ, ಒರಿಜಿನಲಾಗಿ ಏನಾದರೂ ಒಂದು ತಿನ್ನಬೇಕು, ಅಲ್ಲೇ ಹೋಗ್ಬಿಟ್ಟು ಹಂಗೇ ಜೇನು ಹಂಗೆ ಹಿಂಡೆ ಹಂಗೆ ಆಹಾ ಅಂದರೆ ಎಲ್ಲ ಒಂದು ಕಡೆ ಕಚ್ಚಿಸ್ಕೊಬೇಕು. ನಿನ್ನ ಲೈಫಲ್ಲಿ ಒಂದು ಆಶೀರ್ವಾದ ಬರಬೇಕು, ಇಲ್ಲ ಏನಾದರೂ ಒಂದು ದೊಡ್ಡ ಕಾರ್ಯ ಮಾಡಬೇಕು ಅಂದರೆ ನಿನಗೆ ಅಪೋಸಿಷನ್ಸು ಅಥವಾ ನಿನ್ನ ತಡೆ ಮಾಡೋರು, ನಿನಗೆ ವಿರುದ್ಧವಾಗಿ ಮಾತಾಡೋರು ಇದ್ದೇ ಇರ್ತಾರೆ. ಬಟ್ ಡೋಂಟ್ ಕೇರ್ ಫಾರ್ ದಟ್. ಹೋಗ್ತಾ ಇರಬೇಕು. ದೇವ್ರಿಗಾಗಿ ಏನಾದರೂ ಮಾಡಬೇಕು ಅನ್ನೋದು ನಿಮ್ಮ ಹೃದಯದಲ್ಲಿ ಇರಲಿ. ಎಲ್ಲ ಕೆಟ್ಟದ್ದು ಒಂದಿನ ಒಳ್ಳೆಯದಾಗುತ್ತೆ. ಎಲ್ಲರೂ ಹೇಳಿ. ಇವಾಗ ಯೋಸೇಫನ ಲೈಫಲ್ಲಿ ಪೋತಿಫರನ ಹೆಂಡತಿ ಇವಳನ್ನ ಯಾವಾಗಲೂ ಕಾಟ ಕೊಡ್ತಾನೆ ಇದ್ಲು, ತಪ್ಪು ಮಾಡಬೇಕು ಅಂತ. ಇವನೇನು ಮಾಡ್ದ? ಒಪ್ಕೊಂಡಿಲ್ಲ. ದೇವ್ರು ನೋಡ್ತಾರೆ, ದೇವರು ಅಂತ ಹೊರಟೋದ ಅಲ್ವಾ. ಇವಾಗ ಅವನಿಗೆ ಸಿಕ್ಕಿದ ಫಲ ಏನು? ಸೆರೆಮನೆಗೆ ಹೋಗಿದ್ಮೇಲೆ ಸೆರೆಮನೆಯಲ್ಲಿ ಇವನು ಏನು ಯೋಚನೆ ಮಾಡಿರ್ತಾನೆ? ಒಂದು ವೇಳೆ ನೀವಾಗಿದ್ದರೆ ಏನು ಯೋಚನೆ ಮಾಡ್ತಾಯಿದ್ರಿ? ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಇದ್ಬಿಟ್ಟಿದ್ರೆ ಇವತ್ತು ಜೈಲು ಊಟ ತಿನ್ನಬೇಕಾಗಿರಲಿಲ್ಲ. ಏನು ಮಾಡೋದು? ನಾವು ಎಲ್ಲ ಕರೆಕ್ಟಾಗಿರುತ್ತೆ, ದೇವ್ರು ನೋಡ್ಕೊಳ್ತಾರೆ ಅಂದರೆ ನೋಡಿದ್ರೆ ದೇವ್ರು ಹೆಂಗಾದರೂ ಬಂದು ಕಾಪಾಡ್ತಾರೆ. ಜೈಲಿಗೆ ಹೋಗೋಕ್ಕಿಂತ ಮುಂಚೆ ಯಾರಾದರೂ ಬಂದು ನನಗೆ ರೆಕಮೆಂಡ್ ಮಾಡ್ತಾರೆ, ಯಾರಾದರೂ ಒಂದು ಬೇಲ್ ಸಿಗುತ್ತೆ, ಯಾರಾದರೂ ಒಂದು ಲಾಯರ್ ಬರ್ತಾರೆ, ಏನೋ ಒಂದು ನಡೆಯುತ್ತೆ ಅಂತ ನಾನು ಇಷ್ಟು ವೈರಾಗಿದ್ದೀನಿ. ಲಾಸ್ಟಿಗೆ ತೊಗೊಂಬಂದು ಎಲ್ಲ ಹಾಕ್ಬಿಟ್ರು, ಜೈಲಿಗೆ ಹಾಕ್ಬಿಟ್ರಲ್ಲ. ಸೊ ನನಗೇನು ಪರಿಶುದ್ಧವಾಗಿದ್ದು ಏನು ಪ್ರಯೋಜನ ಇಲ್ವಲ್ಲ ಅಂತ ಯೋಚನೆ ಮಾಡಿರ್ತಾನೆ ಇಲ್ವಾ? ಹಾಂ. ಆದರೆ ದೇವರು ಅವನಿಗೆ ಪ್ರಮೋಷನ್ ಎಲ್ಲಿಟ್ಟಿದ್ರು ಗೊತ್ತಾ? ಜೈಲಿಂದ ಡೈರೆಕ್ಟಿಗೆ ಸೀಟ್ಗೆ ಇಟ್ಬಿಟ್ರು. ಫ್ರಮ್ ಪ್ರೆಸೆಂಟು ಪ್ಯಾಲೇಸ್ ಇಟ್ಬಿಟ್ರು. ಇವನಿಗೆ ಪ್ರೆಸೆಂಟಿಂದ ಪ್ಯಾಲೇಸ್ಗೆ ಹೋಗಿದ್ದ ತಕ್ಷಣ ಇವನು ಯಾರಿಗೆ ಫಸ್ಟು ಸ್ತೋತ್ರ ಹೇಳಿರ್ತಾನೆ? ಆ ಆಂಟಿಗೆ. ಒಂದು ವೇಳೆ ಆಂಟಿ ಜೊತೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆ್ಯಂಟಿ ವೈರಸ್ ಬರ್ತಾಯಿತ್ತು. ಆದರೆ ಅಲ್ಲಿಂದ ಇವನು ತಪ್ಪಿಸ್ಕೊಂಡು ಒಳಗಡೆ ಹೋಗಿದ್ಮೇಲೆ ಇವನು ಫಸ್ಟ್ ಯೋಚನೆ ಮಾಡಿರ್ತಾನೆ, ಏನು ಗೊತ್ತಾ? ಅಪ್ಪ, ಅವತ್ತು ಅವರು ನನ್ನನ್ನು ಈ ಥರ ಕಾಟ ಕೊಟ್ಟಿದ್ದಕ್ಕೆ ನಾನು ಇವತ್ತು ಜೈಲಿಗೆ ಬಂದೆ. ಥ್ಯಾಂಕ್ ಯು ಲಾರ್ಡ್ ಯು ಬ್ಲೆಸ್ ದಟ್ ಲೇಡಿ. ಇವನು ಅವ್ರನ್ನ ಕಾಟ ಕೊಟ್ಟಿದವ್ರಿಗೆ ಸ್ತೋತ್ರ ಹೇಳಿರ್ತಾನೆ. ನಾನೇನು ಹೇಳ್ತೀನಿ ಗೊತ್ತಾ? ನಿನ್ನ ಲೈಫಲ್ಲಿ ಯಾರು ನಿನಗೆ ಎನಿಮಿ ಆಗಿದ್ದಾರೋ ಆ ಎನಿಮಿ ಮುಖಾಂತರನೇ ನಿನಗೊಂದು ಪ್ರಮೋಷನ್ನೂ ಇರುತ್ತೆ. ಯು ಡೋಂಟ್ ನೋ ದಟ್. ನಿಮ್ಗೆ ಅದು ಗೊತ್ತಾಗಿರಲ್ಲ. ಆದರೆ ನೀವೇನು ಅಂದ್ಕೊಂಡಿದ್ದಾರೆ ಗೊತ್ತಾ? ಯಾಕೆ ಇವ್ರು ನನ್ನನ್ನು ಹಿಂಗೆ ಮಾಡಿದ್ರು, ಯಾಕೆ ಇವ್ರು ನನಗೆ ಇಷ್ಟ ಅಗೇನ್ಸ್ಟ್ ಆಗಿದ್ದಾರೆ, ಯಾಕೆ ನನಗೆ ಪರಿಸ್ಥಿತಿಗಳು? ನೋಡಪ್ಪ, ಎನಿಮಿನಿಟ್ಟೆ ದೇವ್ರು ಇನ್ನೊಂದು ಲೆವೆಲ್ಗೆ ನಿನಗೆ ಕರ್ಕೊಂಡು ಹೋಗೋದು. ನಿಮ್ಮನ್ನು ಯಾರಾದರೂ ಒಬ್ಬರು ಪುಷ್ ಮಾಡಿಲ್ಲ ಅಂದರೆ ನಿನಗೆ ವೈರಾಗ್ಯ ಬರೋದಿಲ್ಲ. ಮನೆ ಓನರು ನಿನ್ನನ್ನು ಖಾಲಿ ಮಾಡು ಅಂತ ಹೇಳ್ದೇ ಇರೋವರೆಗೂ ನೀನು ಒಂದು ಲೀಸ್ ಮನೆಗೆ ಹೋಗ್ಬೇಕು, ಸ್ವಂತ ಮನೆಗೆ ಹೋಗ್ಬೇಕು ಅಂತ ಯೋಚನೆ ಮಾಡಲ್ಲ. ಓನರ್ಗಳು ಚೇಂಜ್ ಆಗ್ತಾರೆ ಅಂದರೆ ದೇವ್ರಿಗೆ ಸ್ತೋತ್ರ ಮಾಡಿ, ಇನ್ನೊಂದು ಲೆವೆಲ್ಗೆ ಹೋಗ್ತೀರಾ ಅಂತ ಅರ್ಥ. ಆದರೆ ಅವಾಗ ಟೆನ್ಷನ್ ಆಗುತ್ತೆ. ಕೆಲಸದ ಮೇಲೂ ಅಷ್ಟೇ. ಕೆಲಸದಲ್ಲಿ ನಿಮ್ಮನ್ನು ಎತ್ತೋ ಥರ ಪರಿಸ್ಥಿತಿಗಳು ಬರುತ್ತಾ? ನೀನು ಬಿಸ್ನೆಸ್ ಮಾಡುವಂಥ ದೇವ್ರು ಬೇರೆ ಆಪರ್ಚುನಿಟಿ ಇಟ್ಟಿರ್ತಾರೆ. ಆದರೆ ದೇವ್ರನ್ನ ಹುಡ್ಕೋರಿಗೆ, ದೇವ್ರನ್ನ ಆರಾಧನೆ ಮಾಡೋರಿಗೆ ಏನೇ ಹೋರಾಟ ಬಂದರೂ ಅವ್ರು ಜಯಿಸ್ತಾರೆ ಅನ್ನೋದೇ ಇವತ್ತಿನ ಸಂದೇಶ. ಯು ವಿಲ್ ಬ್ರೇಕ್ ದ ಟೈಮ್ ಝೋನ್ ಇನ್ ಜೀಸಸ್ ನೇಮ್. 10 ವರ್ಷ ನಿನ್ನ ಲೈಫಲ್ಲಿ ನಡೀದೇ ಇರೋದು 10 ದಿನಗಳಲ್ಲಿ ದೇವ್ರು ಮಾಡ್ತಾರೆ. ದಿಸ್ ಈಸ್ ಕಾಲ್ಡ್ ಬ್ರೇಕಿಂಗ್ ದ ಟೈಮ್ ಝೋನ್. ಹೇಗೆ ಯೇಸು ಸ್ವಾಮಿ ಪಟ 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 ಅಂತ ಸಮುದ್ರದ ಮೇಲೆ ನಡ್ಕೊಂಬಂದ್ಬಿಟ್ರು, ರೋಡ್ ಮೇಲೆ ಬಂದಂಗೆ. ಆ ರೀತಿ ನಿನಗೆ ಅದ್ಭುತಗಳು. ನೋಡಿ, ಒಂದು ವಾಕ್ಯ ಓದೋಣ ಬನ್ನಿ. ಅಪೊಸ್ತಲರ ಬರೆದ ಪುಸ್ತಕ 27ನೇ ಅಧ್ಯಾಯ 24-25 ಓದಮ್ಮ. 23ರಲ್ಲಿ ಹೇಳಿತ್ತು ನೋಡಿ, ನಾನು ಯಾರವನಾಗಿದ್ದೇನೋ, ಯಾರನ್ನು ಸೇವಿಸುತ್ತೇನೋ ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತು. ಇವಾಗ ಪೌಲನು ಒಂದು ಹಡಗಲ್ಲಿ ಹೋಗ್ತಾನೆ, ಒಂದು ಶಿಪ್ಪಲ್ಲಿ ಹೋಗ್ತಾನೆ. ಶಿಪ್ಪಿಗೆ ಭಯಂಕರವಾದಂಥ ಸುನಾಮಿ. ಇವಾಗ ಶಿಪ್ಪು ಫುಲ್ ಶೇಕ್ ಆಗ್ತೈತೆ. ಇವಾಗ ಹೊಡೆದೋಗುವಂಥ ಪರಿಸ್ಥಿತಿ. ಒಳಗಡೆ ಇರೋರೆಲ್ಲ ಏನು ಯೋಚನೆ ಮಾಡ್ತಾ ಇದ್ದಾರೆ? ಇಟ್ಸ್ ಫಿನಿಶ್, ವಿ ಆರ್ ಗೋಯಿಂಗ್ ಟು ಡೈ, ಸಾಯ್ತಾ ಇದ್ದೀವಿ ಅನ್ನೋ ಪರಿಸ್ಥಿತಿ ಇದೆ. ಸೊ ಈಗ ಅದರಲ್ಲಿ ಪೌಲನು ಜರ್ನಿ ಮಾಡ್ತಾವನೆ.
ಆದರೆ ಎಲ್ಲರೂ ಸಾಯ್ತೀವಿ ಅನ್ನೋ ಪರಿಸ್ಥಿತಿಯಲ್ಲಿ ಇಂದಿನ ರಾತ್ರಿಯಲ್ಲಿ ಒಬ್ಬ ದೇವದೂತನ್ ಬಂದು ಪೌಲನಿಗೆ ಏನು ಹೇಳ್ತಾನೆ ಗೊತ್ತಾ? ಪೌಲನೇ, ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು ಹೋಗಿ ನಾಳೆ. ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣ ದೇವರು ನಿನ್ನ ಮೇಲಿನ ದಯೆಯಿಂದ ಉಳಿಸಿಕೊಟ್ಟಿದ್ದಾನೆಂದು ನನ್ನ ಸಂಗಡ ಹೇಳಿದ್ರು. ನೋಡಿ, ಒಬ್ಬರ ಮೇಲಿರೋ ಅನಾಯಿಂಟಿಂಗು ಎಲ್ಲರಿಗೂ ಫ್ಲೋ ಆಗುತ್ತೆ. ನೋಡಿ, ಪೌಲನನ್ನು ಕಾಪಾಡಬೇಕು ಅಂತ ದೇವರು ತೀರ್ಮಾನ ಮಾಡಿದ್ರಿಂದ ಪೌಲನಲ್ಲಿ ಜೊತೆಯಲ್ಲಿದ್ದಂಥ ಎಲ್ಲರೂ ಸೇಫ್ ಆಗಿಬಿಟ್ರು. ಒಂದು ವೇಳೆ ಹಡಗಲ್ಲಿ ಪೌಲನ್ ಇರಲಿಲ್ಲ ಅಂದಿದ್ರೆ ಆ ಹಡಗು ಹೊಡೆದೋಗ್ತಾಯಿತ್ತು. ಸೊ ಒಬ್ಬ ಮನುಷ್ಯನ ಮೇಲೆ ಇರೋ ಅನಾಯಿಂಟಿಂಗಲ್ಲಿ ಇವಾಗ ನಾನಿವತ್ತು ಲಾಂಗ್ ಲೈಫ್ ಮಾತಾಡ್ತೀನಿ ಅಂದರೆ ದೇವರು ನನ್ನ ಮೇಲೆ ಇಟ್ಟಿರೋ ಅನಾಯಿಂಟಿಂಗೆ ಕೆಲವರು ಸಾಯದೆ ದೇವ್ರು ಬದುಕಿಸ್ತಾರೆ ಬಿಕಾಸ್ ಆಫ್ ಒನ್ ಮ್ಯಾನ್. ನೋಡಿ, ಇಲ್ಲಿ ಪೌಲನಿಗೆ ದೇವ್ರು ಏನು ಹೇಳ್ತಾರೆ ಗೊತ್ತಾ? ನಿನ್ನ ಮೇಲಿರುವಂಥ ದಯೆಯಿಂದ ನಿನ್ನ ಜೊತೆ ಇರೋರೆಲ್ಲ ಕಾಪಾಡಲ್ಪಡ್ತಾರೆ, ಭಯಪಡಬೇಡ, ಹೋಗು. ನೋಡಿ, ಅವತ್ತಿಗೆ ಯಾವ ರೀತಿ ಇದೆ ಅಂದರೆ ಸುನಾಮಿ ಆ ಥರ ಹೊಡಿತೈತೆ, ಅಷ್ಟು ಅಲೆಗಳು. ಅಯ್ಯೋ, ಎಲ್ಲರೂ ಅಂದ್ಕೊಂಡ್ರೆ ಅಷ್ಟೇ ಮುಗೀತು ಕತೆ ಅಂತ. ಸರಿ, ಓಕೆ. ಇವಾಗ ನೋಡಿ, ನಾನು ಸಿಂಪಲಾಗಿ ಹೇಳ್ತೀನಿ. ಈಗ ಪೌಲನ ಅಲ್ಲಿ ಇದ್ದಿದ್ದಕ್ಕೆ ಏನೇ ಬಿರುಗಾಳಿ ಬೀಸಿದ್ರು ಕಾಪಾಡಿದ್ರು. ಯಾಕೆ ಗೊತ್ತಾ? ದೇವ್ರು ಏನು ಹೇಳಿದ್ರು ಅದು ನೆರವೇರಿಸ್ಬೇಕು. ಆಮೇಲೆ ಇವಾಗ ನನಗೆ ದೇವರು ಒಂದು ವಾಗ್ದಾನ ಕೊಟ್ಬಿಟ್ರು ಅಥವಾ ನಿಮಗೊಂದು ವಾಗ್ದಾನ ಕೊಟ್ಬಿಟ್ರು ಅಂದರೆ ನಿನ್ನ ಲೈಫಲ್ಲಿ ಏನೇ ಸುನಾಮಿ ಬಂದರು, ಎಷ್ಟೇ ನಿನಗೆ ವಿರುದ್ಧಗಳು ಬಂದರು, ಎಷ್ಟೇ ಹೋರಾಟಗಳು ಬಂದರು, ದೇವ್ರು ನಿನಗಾಗಿ ಏನು ವಾಗ್ದಾನ ಮಾಡಿದ್ರು ಅದು ನೆರವೇರಿಸ್ತಾರೆ. ಮಾರ್ಕನಿಗೆ ಬರೋ ಪುಸ್ತಕ 5:15, ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 5 ವರ್ಸ್ 15. ಅಂದರೆ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಿದ್ದವನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ ಹೆದರಿದರು. ಬಟ್ಟೆ ಹಾಕಿರೋದು ನೋಡಿ ಹೆದರ್ಬೇಕಾ? ಇವನು ಬಟ್ಟೆ ಇಲ್ಲದೆ ಇದ್ದಾಗ ಹೆದರ್ಬೇಕಾಗಿತ್ತ? ಇವಾಗ ಚೆನ್ನಾಗವನೇ ನೋಡಿ ಹೆದರಿದ್ರಂತೆ ಜನ. ಅವರು ತಮ್ಮ ಸೀಮೆಯನ್ನು ಬಿಟ್ಟು ಹೋಗಬೇಕೆಂದು ಯೇಸುವನ್ನು ಬೇಡಿಕೊಂಡರು. ನೋಡಿ, ಒಬ್ಬ ಬಟ್ಟೆ ಇಲ್ಲದೆ ತನ್ನ ಮೈನೆಲ್ಲ ಗಾಯ ಮಾಡಿಕೊಂಡು ದೆವ್ವ ಹಿಡ್ಕೊಂಡು ಊರು ಸುತ್ತ ಅವನ್ನ ಕರ್ಕೊಂಡ್ಬಂದು ಬಟ್ಟೆ ಹಾಕಿಸಿ ಕ್ಲೀನಾಗಿ ಕುಂಡ್ರಿಸಿದ್ದಾರೆ. ಇವತ್ತು ಜನ ಏನು ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿಗೆ? ದಯವಿಟ್ಟು ಈ ಊರು ಬಿಟ್ಟು ಹೋಗ್ರಿ. ಯಾಕೆ ಗೊತ್ತಾ? ಇಂಥವ್ರು ಕೆಟ್ಟವ್ರನ್ನೆಲ್ಲ ನೀವು ಒಳ್ಳೆಯವ್ರನ್ನ ಮಾಡಿದ್ದೀರಲ್ಲ, ದಯವಿಟ್ಟು ಹೋಗಿ ಅಂತ. ಯಾವಾಗೆಲ್ಲ ನೀನು ಒಳ್ಳೇದು ಮಾಡೋಕ್ಕೆ ಹೋಗ್ತಾ ನಿನಗೆ ಅಪೋಸಿಷನ್ ಇದ್ದೇ ಇರುತ್ತೆ. ಅದೇ ಕ್ರೆಫ್ಲೋ ಡಾಲರ್ ಅಂತ ಒಬ್ಬರು ಸೇವೆ ಮಾಡೋರು ಇದ್ದಾರೆ. ಅವ್ರ ಮಿನಿಸ್ಟ್ರಿಯಲ್ಲಿ ಸೌಂಡ್ಗೆ, ಜಾಗಕ್ಕೆ, ಆಮೇಲೆ ಅವ್ರಿಗೆ ಅಗೇನ್ಸ್ಟಾಗಿ ಅದೇ ಹೇಳ್ತಾರೆ 26 ಕೇಸ್ ಇತ್ತಂತೆ ಅವ್ರಿಗೆ. 26 ಕೇಸಸ್ ವಾಸ್ ಫೈಲ್ಡ್ ಆನ್ ಕ್ರೆಫ್ಲೋ ಡಾಲರ್. ಸೊ ಎಲ್ಲ ಇವರು ಒಂದು ದಿವಸ ತುಂಬ ಬೇಸತ್ತೋಯ್ತಂತೆ. ಏನು ದೇವರೇ, ನಿನ್ನ ಸೇವೆ ಮಾಡೋಕ್ಕೆ ಬಂದಿದ್ದೀನಿ, ಇಷ್ಟು ಏನಂದರೆ ಒಂದು ವರ್ಷ ಎಲ್ಲ ಬೇರೆ ಕೋರ್ಟು ಮನೆ ಇದೇ ತುಂಬ. ಸೊ ಒಂದು ದಿವಸ ದೇವ್ರ ಹತ್ರ ಕೇಳಿದ್ರಂತೆ, ದೇವರೇ ನಾನು ನಿನ್ನ ರಾಜ್ಯನ ಕಟ್ತಾ ಇದ್ದೀನಿ, ಯಾಕೆ ನನಗೆ ಇಷ್ಟು ಹೋರಾಟ? ಈ 26 ಕೇಸ್ ಇತ್ತಲ್ವಾ, 26 ಜನನೂ ಬೇರೆ ಬೇರೆ ಕೇಸಲ್ಲಿ ಸಿಕ್ಕಾಕೊಂಡು ಅವ್ರವ್ರ ಕೋರ್ಟ್ಗೆ ಹೋಗೋಕ್ಕೆ ಸರಿ ಹೋಯ್ತಂತೆ. ಯಾರು ಕೋರ್ಟ್ಗೆ ಬರೋಕ್ಕೆ ಟೈಮ್ ಇರಲಿಲ್ವಂತೆ. ಸೊ ಎವಿಡೆನ್ಸ್ ಇಲ್ಲದೆ ಇರೋದ್ರಿಂದ 26 ಕೇಸು ಹೋಯ್ತು. ಸೊ ಇವ್ರು ಏನಪ್ಪ ಇಷ್ಟು ಕೇಸ್ ಇತ್ತು, ಹೆಂಗೆ ಎಲ್ಲ ಬ್ರೇಕ್ ಆಯಿತು ಅಂತ ಇದರಿಂದ ಇನ್ನೂ ಜನ ಚರ್ಚಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಸೊ ಯಾವುದೋ ಒಂದು ಕೆಟ್ಟದ್ರಲ್ಲಿ ಒಂದು ಒಳ್ಳೇದಿತ್ತು. ಸೊ ಇವ್ರು 26 ಕೇಸು ನಾನು ಹಿಂಗೆ ಅಟೆಂಡ್ ಮಾಡ್ಕೊಂಡಿರೋದು ಹೆಂಗೆ ದೇವ್ರೆ ಅಂತ ಒಂದು ದಿವಸ ಕೇಳಿದ್ಕೆ ದೇವ್ರು ಎಲ್ಲನೂ ಚೇಂಜ್ ಮಾಡಿದ್ರು. ಇದರಿಂದ ಅವ್ರ ಸೇವೆ ಬೆಳೀತು. ಇವತ್ತು ಕ್ರೆಫ್ಲೋ ಡಾಲರ್ ಅಂದರೆ ಒಂದು ಒಳ್ಳೆ ಸೇವೆ ಮಾಡೋರು, ಅವ್ರದ್ದು ಬುಕ್ಸ್ ಇದೆ, ಸೇವೆ ಚೆನ್ನಾಗಿ ಬೆಳೆದಿದೆ. ಈ ರೀತಿ ನಾನೇನು ಹೇಳ್ತೀನಿ ಅಂದರೆ ಎಲ್ಲ ಮಿನಿಸ್ಟ್ರಿಯಲ್ಲೂ ಅಷ್ಟೇ, ಎಲ್ಲ ಕ್ರಿಶ್ಚಿಯನ್ ಲೈಫಲ್ಲೂ ಅಷ್ಟೇ, ಎಲ್ಲೋ ಒಂದು ಕಡೆ ನಾವು ಆಶೀರ್ವಾದವಾಗಿ ಇರಬಾರ್ದು, ನಾವು ಕನ್ಫ್ಯೂಷನಲ್ಲಿ ಇರಬೇಕು ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ನಮ್ಮ ವಿರುದ್ಧವಾಗಿ ಅಗೇನ್ಸ್ಟಾಗಿ ಕಾರ್ಯಗಳು ನಡೀತೈತೆ, ನಡಿಬೇಕು, ನಡೆಯುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಒಂದು ವೇಳೆ ನಡೀತಾ ಇದ್ದರೂ ಎಲ್ಲವನ್ನ ಯೇಸುವಿನ ನಾಮದಲ್ಲಿ ಎವಿಡೆನ್ಸ್ಗಳೇ ಇಲ್ಲದೆ, ವಿತೌಟ್ ಎವಿಡೆನ್ಸ್ ಗಾಡ್ ವಿಲ್ ಕ್ಲಿಯರ್ ಎವ್ರಿಥಿಂಗ್. ನಿನ್ನ ಮೇಲೆ ಯಾವ ಎವಿಡೆನ್ಸು ಇರಲ್ಲ, ಆ ಥರ ದೇವ್ರು ಮಾಡ್ತಾರೆ. ನೋಡಿ, ಜಾನ್ 18:10 ಓದಿ. 18:10, ಯೋಹಾನನ ಬರೆದ ಪುಸ್ತಕ 18:10. ಸೀಮೋನ್ ಪೇತ್ರನಲ್ಲಿ ಒಂದು ಕತ್ತಿ ಇತ್ತು. ಅದನ್ನು ಅವನು ಹಿರಿದು ಮಹಾಯಾಜಕನ ಆಳನ್ನು ಹೊಡೆದು ಅವನ ಬಲಕಿವಿಯನ್ನು ಕತ್ತರಿಸಿದನು. ಆ ಆಳಿನ ಹೆಸರು ಮಲ್ಕನು. ಯೇಸು ಸ್ವಾಮಿ ಜೊತೆಯಲ್ಲಿದ್ದವನು ತುಂಬ ಶಾರ್ಟ್ ಟೆಂಪರು. ಕೋಪ ಬಂದು ಕತ್ತಿ ತೊಗೊಂಡು ಏನು ಮಾಡಿಬಿಟ್ಟ? ಕಿವಿನೇ ಕಟ್ಬಿಟ್ಟು ಕಿವಿಗೆ ಬಿದ್ದೈತೆ ಕೆಳಗಡೆ.
ಇವಾಗ ಯೇಸು ಸ್ವಾಮಿನ ಹುಡ್ಕೊಂಬಂದವ್ರೆ, ಇವಾಗ ಜೊತೆಲಿ ಇದೊಂದು ಬೇರೆ ಆಫ್ ಮಾಡ್ರಿ ಕೇಸು, ಕಿವಿ ಬೇರೆ ಕೆಳಗಡೆ ಬಿದ್ದಿದೆ. ಇವಾಗ ಇದೊಂದು ದೊಡ್ಡ ಎವಿಡೆನ್ಸ್. ಇವಾಗ ಎವಿಡೆನ್ಸ್ ಏನು? ಕಿವಿ. ಇವಾಗ ಐ ವಿಟ್ನೆಸ್ ಏನು? ದೊಡ್ಡ ಎವಿಡೆನ್ಸ್ ಏನಿದೆ ಇವಾಗ? ಕಿವಿ. ಕಿವಿ ಎಲ್ಲಿದೆ ಇವಾಗ? ಕೆಳಗಡೆ ಇದೆ. ಇವಾಗ ದೇವರು ಏನು ಮಾಡಿದ್ರು? ಲೂಕನ್ ಬರೆದ ಪುಸ್ತಕ 21:51. ಅವರಲ್ಲಿ ಒಬ್ಬನು ಮಹಾಯಾಜಕನ ಆಳನ್ನು ಹೊಡೆದು ಅವನ ಬಲಕಿವಿಯನ್ನು ಕಡಿದು ಹಾಕಿದನು. ಆದರೆ ಯೇಸು ಇಷ್ಟಕ್ಕೆ ಬಿಡಿರಿ ಎಂದು ಹೇಳಿ ಆ ಕಿವಿಯನ್ನು ಮುಟ್ಟಿ ಅವನಿಗೆ ವಾಸಿ ಮಾಡಿದನು. ಆ ಕಿವಿನ ಎತ್ಕೊಂಡು ತಿರ್ಗಾ ಇಟ್ಬಿಟ್ರಂತೆ. ಅಲ್ಲಿ ಎಲ್ಲರೂ ಬಂದು ಕೇಳ್ತಾರೆ, ಕಾದು ಕಾದು ಅಂತ. ಯೇಸು ಸ್ವಾಮಿ ಹೇಳ್ತಾರೆ, ಲೇದು ಲೇದು. ಎಲ್ಲೋಯ್ತು ಕಾದು? ಏಮಿ ಲೇದು, ಮುಗ್ದೋಯ್ತು. ಸೊ ಏನೇ ಎವಿಡೆನ್ಸ್ ಇದ್ರು ಏಮಿ ಲೇದು, ಏನೇ ನಿನ್ನ ಮೇಲೆ ಕೇಸಸ್ ಇದ್ರು, ಏನೇ ಜನ ನಿನ್ನ ವಿರೋಧ ಫೈಲ್ ಮಾಡಿದ್ರು, ಯಾರೇ ನಿನಗೆ ಅಪೋಸಿಷನ್ ಆಗಿದ್ರು, ಒಂದು ದಿನ ಬರುತ್ತೆ, ಎವ್ರಿಥಿಂಗ್ ವಿಲ್ ಬಿ ವ್ಯಾನಿಶ್ಡ್. ಯೇಸುವಿನ ನಾಮದಲ್ಲಿ ನೀನು ಸಂತೋಷ ಪಡೋ ಥರ ದೇವರೆಲ್ಲ ಪರಿಸ್ಥಿತಿಗಳು ಚೇಂಜ್ ಮಾಡ್ತಾರೆ. ನಾವು ಈ ಸೇವೆಯಲ್ಲಿ ಇಲ್ಲಿವರೆಗೂ ಬರಬೇಕು ಅಂದ್ರೂ ಎಷ್ಟು ಹೋರಾಟ. ಸೇವೆನೇ ನಡೀತೈತೋ ಇಲ್ವೋ ಅಂತ ಗೊತ್ತಾಗಿರಲಿಲ್ಲ. ಇಲ್ಲಿಗೆ ಮುಗೀತು. ದಿಸ್ ವೀಕ್ ವಿಲ್ ಬಿ ದ ಲಾಸ್ಟ್ ಅಂತ ಸೇವೆ ಸ್ಟಾರ್ಟ್ ಮಾಡಿದಾಗಲೇ ಸ್ಟಾರ್ಟ್ ಆಯಿತು. ಫಸ್ಟ್ ಒಂದು ಸ್ಕೂಲಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಪ್ರಮಿಲೆ ಸಿಸ್ಟರ್ಗೆಲ್ಲ ಗೊತ್ತು, ಅವ್ರ ಅಮ್ಮನಿಗೆಲ್ಲ ಗೊತ್ತು, ಅವರೇ ಫಸ್ಟ್ ಬಿಲೀವರು. ಅವ್ರ ಅಮ್ಮನೂ ಅವ್ರ ಅಪ್ಪನೂ ಫಸ್ಟ್ ಬಿಲೀವರ್. ಫಸ್ಟ್ ವೀಕಿಗೆ ಬಂದಿದ್ರು ಅವರು. ನಾವು ಒಂದು ಸ್ಕೂಲಲ್ಲಿ ಚೆನ್ನಾಗಿ ಚರ್ಚೆಲ್ಲ ಕ್ಲೀನ್ ಮಾಡಿ ಎಲ್ಲ ಸೆಟ್ಲ್ ಮಾಡಿ ಎಲ್ಲ ಚೆನ್ನಾಗಿ ಎಲ್ಲ ಸೇವೆ ಮಾಡೋಣ. ಒಂದೇ ವರ್ಷವೂ ಆಗಿಲ್ಲ, ಅವ್ರು ನಮ್ಮ ಜಾಗ ಕೊಟ್ಟವ್ರು ಪಟ್ಟತ್ತು ಹೊಲ್ಟೆ ಹೋದರು. ಹಾರ್ಟ್ ಅಟ್ಯಾಕ್. ಸ್ಕೂಲ್ ಓನರೇ ಸತ್ತೋದ್ರು. ಆ ಲ್ಯಾಂಡ್ ಇನ್ನೊಬ್ರದ್ದು. ಅವ್ರೇನು ಮಾಡಿಬಿಟ್ರು, ಈ ಲ್ಯಾಂಡ್ ನಮ್ಮದು, ಸೈಲೆಂಟಿಗೆ ಇಲ್ಲಿ ಚರ್ಚ್ ಇರಬಾರ್ದು, ಏನು ಮಾಡ್ಬಿಟ್ಟು ಎಲ್ಲ ಖಾಲಿ. ಒಂದೇ ವರ್ಷದಲ್ಲಿ ಚರ್ಚಿಗೆ ಬೀಗ ಹಾಕಿ ಕ್ಲೋಸ್ ಮಾಡಬೇಕಾದಂಥ ಪರಿಸ್ಥಿತಿ. ಏನಪ್ಪ ಮಾಡೋದು ಅಂತ ಅವ್ರು ಹೇಳ್ಬಿಟ್ರು, ನೀವು ಇನ್ಮೇಲೆ ಇಲ್ಲಿ ಚರ್ಚೆ ನಡೆಸಬಾರ್ದು. ನಾನು ಅಂದ್ಕೊಂಡೆ, ಮೇ ಬಿ ದೇವರು ನನ್ನನ್ನು 1 ವರ್ಷಕ್ಕೆ ಮಾತ್ರ ಕರೆದಿರ್ಬೋದೇನೋ, ಮೇ ಬಿ ನನಗೆ 1 ವರ್ಷ ಮಾತ್ರ ಸೇವೆ ಇತ್ತನೋ ಅಂದ್ಬಿಟ್ಟು ಫಸ್ಟ್ ಇಯರ್ ಆ್ಯನಿವರ್ಸರಿ ಬಂದರು. ಜಾನ್ವರಿ ಫಸ್ಟ್ ಇಯರ್ ಆ್ಯನಿವರ್ಸರಿ ಅವರು ಬಂದರು, ಮೋಸಸ್ ಅಂತ ಅವರು ಬಂದರು. ಅಷ್ಟೇ, ಎಲ್ಲ ಮೋಸ ಹೋಯ್ತು. ಆಮೇಲೆ ನಾವು ಯೋಚನೆ ಮಾಡಿ, ಅವರು ಪಾಸ್ಟರ್ ನೀವು ಸೇವೆ ಮಾಡ್ತೀರಾ, ದೇವ್ರು ನಿಮಗೆ ಈ ಜಾಗ ಕೊಡೋಕ್ಕೆ ಹೇಳಿದ್ದಾರೆ, ನೀವು ಧೈರ್ಯವಾಗಿ ನಡೆಸಿ, ನಾನು ಇರೋವರೆಗೂ ನೀವು ನಡೆಸ್ಬೋದು ಅಂತ. ಒಂದೇ ವರ್ಷನೇ ಇದ್ದರು. ನಾನು ಇರೋವರೆಗೂ ನಡೆಸಿದ್ರಿ, ನೋಡಿದ್ರೆ ಒಂದೇ ವರ್ಷನೇ ಇದ್ದರು. ನನಗಿದು ಗೊತ್ತಿರಲಿಲ್ಲ, ನಾನು ಇರೋವರೆಗೂ ನಡೆಸಿ ಅಂತ ಹೇಳಿದ್ದು ಒಂದೇ ವರ್ಷಕ್ಕೆ ಅಂತ. ಆವಾಗ ಎಲ್ಲರೂ ಅವಾಗ ತಾನೇ ಹೊಸ ಬಿಲೀವರ್ಸ್ ಬೇರೆ ಜೊತೆಲಿದ್ದವರು ಅದೇ ಹೇಳಿದ್ರು, ಏನೋ ಪಾಪ ಏನೋ 1 ವರ್ಷ ಸೇವೆ ಮಾಡೋಕ್ಕೆ ಬಂದರು, ನಾವು ದೇ ಹ್ಯಾವ್ ಟು ಕ್ಲೋಸ್ ದ ಚರ್ಚ್ ಅಂತ ಒಂದು ಪರಿಸ್ಥಿತಿ ಬಂತು. ಆಮೇಲೆ ಚರ್ಚ್ ನಡೆಸಬಾರ್ದು ಅಂದರು. ಅಲ್ಲಿ ಬೇರೆ ಲ್ಯಾಂಡ್ ಓನರ್ ಬಂದರು. ಲ್ಯಾಂಡ್ ಓನರ್ ಹತ್ರ ಮಾತಾಡೋ ಬಂದು ಪರಿಸ್ಥಿತಿ ಬಂತು. ಅವ್ರ ಹತ್ರ ಕೇಳ್ಕೊಂಡು ಸರಿ ಅವ್ರೇನು ಹೇಳಿದ್ರು, ನಾವು ಇನ್ನೊಬ್ರಿಗೆ ಸ್ಕೂಲು ಕೊಟ್ಬಿಡ್ತೀವಿ, ಅವ್ರು ಬಂದು ನಡೆಸೋವರೆಗೂ, ಅವ್ರು ಬಂದು ಹ್ಯಾಂಡ್ ಓವರ್ ತೊಗೊಳ್ಳೋವರೆಗೂ ನೀವು ಸ್ವಲ್ಪ ದಿವಸ ನಡೆಸಿ. ಸೊ ಮೇ ಬಿ ಇನ್ನೂ ಒಂದು 2-3 ಮಂತ್ಸ್ ಏನೋ ಅಂದ್ಬಿಟ್ಟು. ಆವಾಗ ನಾನು ಯೋಚನೆ ಮಾಡಿದೆ, ಇನ್ನೊಂದು 2-3 ತಿಂಗಳು ದೇವರು ಸೇವೆನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದ್ಬಿಟ್ಟು ಅಲ್ಲಿವರೆಗೂ ನಡೆಸಿದ್ವಿ. ಇವಾಗ ಬರೋರು ಯಾರು ನಮ್ಗೆ ಗೊತ್ತಿಲ್ವೇ. ಆಮೇಲೆ ಇನ್ನೊಬ್ಬರು ಕ್ಯಾಥಲಿಕ್ ಅವ್ರು ಬಂದರು. ಅವ್ರು ಬಂದ್ಬಿಟ್ಟು ಪ್ರಿಸಿಲಾ ಅಂದ್ಬಿಟ್ಟು ಅವರು ಹ್ಯಾಂಡ್ ಓವರ್ ತೊಗೊಂಡ್ರು. ಅವ್ರು ತೊಗೊಂಡಿದ್ಮೇಲೆ ಏನು ಹೇಳಿದ್ರು ಗೊತ್ತಾ, ಇಲ್ಲೆಲ್ಲ ಚರ್ಚ್ ನಡೆಸಬಾರ್ದು, ಸಾರಿ. ತಿರ್ಗಿ ಅವ್ರ ಮನೆಗೆ ಹುಡ್ಕೊಂಡು ಹೋದ್ವಿ. ಸಿಸ್ಟರ್ ಈ ಥರ ನಾವು ಬೇಕಾದ್ರೆ ಬಾಡಿಗೆ ಕೊಡ್ತೀವಿ, ಹಂಗೆ ಇಲ್ಲ ಆಗೋದಿಲ್ಲ ಅಂತ ಹೇಳಿ ಅಲ್ಲೂ ಕ್ಲೋಸ್ ಮಾಡೋದು ಒಂದು ಪರಿಸ್ಥಿತಿ. ಸರಿ, ಓಕೆ. ನಾವು ಅಲ್ಲಿ ಪ್ರೇಯರ್ ನಡೆಸೋದು, ಸ್ಕೂಲ್ ಎರಡು ಮಿಕ್ಸಪ್ ಆದರೆ ಚೆನ್ನಾಗಿರೋದಿಲ್ಲ, ಚರ್ಚು ಸ್ಕೂಲ್ ಇದ್ದರೆ ಚೆನ್ನಾಗಿರಲ್ಲ, ನೀವು ದಯವಿಟ್ಟು ಖಾಲಿ ಮಾಡಿ ಪ್ಲೀಸ್, ಡೋಂಟ್ ಬೇಜಾರು ಮಾಡ್ಕೊಬೇಡಿ, ಡೋಂಟ್ ಫೀಲ್ ಬ್ಯಾಡ್ ಅಂತ ಹೇಳ್ಬಿಟ್ರು, ಸಾರಿ ಅಂತ ಹೇಳ್ಬಿಟ್ರು. ಅವ್ರ ಮನೇಲೆ ಹೋಗಿ ಮಾತಾಡ್ತಾಯಿದ್ರು. ಸರಿ ಅಂದ್ಬಿಟ್ಟು ಅವ್ರು ನನ್ನ ಜೊತೆ ಕರ್ಕೊಂಡು ಹೋದ್ರು. ಇನ್ನೊಬ್ರು ಅಂಜು ಆಂಟಿ ಅಂತ ಒಬ್ಬರಿದ್ರು. ಅವ್ರು ಹೇಳಿದ್ರು, ಸರಿ ಹೋಗ್ಲಿ ಬಿಡಪ್ಪ, ನೀನು ಒಂದು ಪ್ರೇಯರ್ ಮಾಡಿ ನಾವು ಹೋಗೋಣ ಅಂತ. ಸರಿ, ಲಾಸ್ಟ್ ಒಂದು ಪ್ರೇಯರ್ ಮಾಡೋಣ ಅಂತ ಅಲ್ಲಿ ಒಂದು ಪ್ರೇಯರ್ ಮಾಡಿದ್ವಿ. ಆ ಪ್ರೇಯರ್ ಮಾಡ್ತಾಯಿದ್ದೀನಿ, ಆ ಥರ ಒಂದು ಅನಾಯಿಂಟಿಂಗಲ್ಲಿ ಒಂದು ಹಾಡು ಹಾಡಿದ್ವಿ, ಒಂದು ಪ್ರೇಯರ್ ಮಾಡಿದ್ವಿ. ಒಂದು ಹಾಡಲ್ಲಿ ದೇ ವರ್ ಟಚ್ಡ್ ಬೈ ದಟ್ ಸಾಂಗ್. ಸಾರಿ ಅಂತ ಹೇಳಿದವರು ಆ ಹಾಡು ಹಾಡಿ ಒಂದು ಪ್ರೇಯರ್ ಮಾಡೋಷ್ಟರಲ್ಲಿ ಅವ್ರೇನು ಹೇಳಿದ್ರು ಗೊತ್ತಾ, ಸರಿ ಓಕೆ, ಸ್ವಲ್ಪ ದಿವಸಕ್ಕೆ ಬೇಕಾದ್ರೆ ನಡ್ಸ್ಕೊಳ್ಳಿ ಅಂತ. ಆ ಪ್ರೇಯರ್ ಮುಗ್ದಿದ ತಕ್ಷಣ ದೇ ಚೇಂಜ್ ದೇರ್ ಥಾಟ್. ಆವಾಗ ಏನು ಮಾಡಿದ್ರು, ಮತ್ತೆ ಕೀ ಕೊಟ್ಟರು.
ಅಪ್ಪ ಇನ್ನು ಇದು ಎಷ್ಟು ದಿವಸಕ್ಕೆ ಓಡುತ್ತೋ ಗೊತ್ತಿಲ್ವೇ ಅಂತ ಹೇಳಿ ಅಲ್ಲಿಂದ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಬಂದ್ವಿ. ಆವಾಗ ಅವ್ರೇನು ಮಾಡಿದ್ರು, ನಮ್ಮ ಮನೆಗೆ ಸ್ವಲ್ಪ ಪ್ರೇಯರ್ ನಡೆಸಿ ನೀವು ಅಂತ ಹೇಳಿದೆ. ಅವ್ರ ಮನೆಗೆ ಪ್ರೇಯರ್ ನಡೆಸೋ ಥರ ಇದೆ. ಮನೇಲಿ ವೀಕ್ಲಿ ಒನ್ಸ್ ಹೋಗಿ ಪ್ರೇಯರ್ ಮಾಡ್ತಾಯಿದ್ವಿ. ಆವಾಗ ಆ ಪ್ರೇಯರಲ್ಲಿ ನಾವು ಮಾತಾಡೋದು ವರ್ಡು ಹಾಡು ಎಲ್ಲ ಅವ್ರಿಗೆ ಟಚ್ ಆಗೋಯ್ತು. ಟಚ್ ಆಗಿದ ತಕ್ಷಣ ಅವ್ರು ಹೇಳಿದರು, ಸರಿ ಓಕೆ ನಾನು ಮೇಲೆ ಒಂದು ಹಾಲು ಕಟ್ಕೊಡ್ತೀನಿ, ಸದ್ಯಕ್ಕೆ ನೀವು ನಡ್ಸ್ಕೊಳ್ಳಿ ಅಂತ ಹೇಳಿ ಅವ್ರ ಕೈಯಿಂದನೇ ಅವರು ಒಂದು 4 ಲಕ್ಷ 5 ಲಕ್ಷ ಏನೋ ಹಾಕಿ ಒಂದು 4-5 ಲ್ಯಾಕ್ಸ್ಗೆ ಒಂದು ಹಾಲನ್ನ ಕಟ್ಕೊಟ್ರು ಫ್ರೀಯಾಗಿ. ಎರಡನೇ ವರ್ಷ ದಾಟ್ತು. ನಾನು ಅಂದ್ಕೊಂಡೆ ಮೇ ಬಿ 2 ಇಯರ್ಸ್ ಸೇವೆ ಇಟ್ಟಿದ್ದಾರೆ ದೇವ್ರಿಗೆ ಸ್ತೋತ್ರ ಅಂತ ಹೇಳಿ 2 ವರ್ಷ ನಡೆಸಿದ್ವಿ. ಅಲ್ಲೇ ಇನ್ನು ಕೆಲವು ಲೆಜೆಂಡ್ಸ್ಗಳು ಬಂದರು. ಅವಾಗ ಅಲ್ಲಿ ಜಾಗ ಯಾರಾದರೂ ಇಲ್ಲಿ ಎಲ್ಲಾದರೂ ಚರ್ಚ್ ಇದೆಯಾ ಅಂತ ಹುಡ್ಕೊಂಡು ಆವಾಗಲೇ ಮೇರಿ ಸಿಸ್ಟ್ರು ಇವರೆಲ್ಲ ಬಂದ್ಬಿಟ್ಟು ಅಲ್ಲಿ ಬಂದರು. ಸರಿ ಅವ್ರೇನು ಮಾಡಿದ್ರು, ಅಲ್ಲಿ ನಮ್ಮ ಮನೆ ಮೇಲೆ ಕಟ್ಟಿನಷ್ಟರಲ್ಲಿ ಇಲ್ಲಿ ಏನು ಮಾಡಿದ್ರು, ಇವ್ರಿಗೆ ಟೈಮ್ ಕ್ಲೋಸ್ ಆಯಿತು, ಲೀಸ್ ಪೀರಿಯಡ್ ಮುಗೀತು. ಅವರೇ ಹೇಳ್ಬಿಟ್ರು, ನಮಗೆ ಲೀಸ್ ಮುಗೀತು, ದಯವಿಟ್ಟು ನಿಮ್ಮ ಚರ್ಚನ್ನ ಖಾಲಿ ಮಾಡ್ಕೊಳ್ಳಿ ಅಂತ. ಅಲ್ಲೂ ಒಂದು 3-4 ಇಯರ್ಸ್ ಆಯಿತಾ. ಅಲ್ಲ ಇದ್ಮೇಲೆ ಏನಪ್ಪ ಅಂತ ಅಷ್ಟರಲ್ಲಿ ಈ ಅಮ್ಮ ಮೇಲೆ ಕರೆದ್ರು, ಅಲ್ಲಿ ಹೋದ್ವಿ. ಅಲ್ಲಿ ಮಿಕ್ಕಿದ ಕಥೆಗಳೆಲ್ಲ ನಿಮಗೆ ಗೊತ್ತು. ಅಲ್ಲಿ ಕಟ್ಟಿದ್ವಿ, ಅಲ್ಲಿಂದ ತಿರ್ಗಾ ಎಕ್ಸ್ಟೆಂಡ್ ಮಾಡಿದ್ವಿ. ಆಮೇಲೆ ತಿರ್ಗಾ ಮಕ್ಕಳು ಬಂದು ನಮ್ಮ ಚರ್ಚ್ ಒಂದು ತಿರ್ಗಾ ಕೋರ್ಟ್ಗೆ ಹೋದ್ವಿ, ತಿರ್ಗಾ ಕೇಸ್ ಮಾಡಿದ್ವಿ, ತಿರ್ಗಾ ಒಂದು ಜಾಗ ತೊಗೊಂಡ್ವಿ, ಅಲ್ಲಿ ಕಟ್ಟಕ್ಕೆ ಹೋದ್ವಿ. ಅಲ್ಲಿ ಜನ ಕಟ್ಟಬಾರ್ದು ಅಂದರು, ಅಲ್ಲಿಂದ ಬಂದ್ವಿ, ಇಲ್ಲಿಂದ ಬಂದ್ವಿ, ಲಾಸ್ಟಿಗೆ ಇಲ್ಲಿ ಬಂದು ಕೂತಿದ್ದೀವಿ. ನಾನೇನು ಹೇಳ್ತೀನಿ ಅಂದರೆ, ಯಾವತ್ತೋ ಸೇವೆ ಮುಗಿಬೇಕು, ಇಟ್ಸ್ ಫಿನಿಶ್, ಇಟ್ಸ್ ಡನ್ ಅಷ್ಟೇ. ಇಲ್ಲಿಗೆ ಕ್ಲೋಸ್ ಆಯಿತು ಎಲ್ಲರೂ ಅಂತ ಹೇಳಿದ್ದು ಇವತ್ತು 20 ವರ್ಷ ಆದರೂ ದೇವರು ಇದುವರೆಗೂ ಇನ್ನೂ ಮೇಲೆ ಮೇಲೆ ನಡೆಸ್ತಾ ಇದ್ದಾರೆ ಹೊರತು ಐ ಹ್ಯಾವ್ ನಾಟ್ ಗೌನ್ ಡೌನ್. ಇನ್ನೂ ಕೆಳಕ್ಕೆ ಹೋಗೋ ಥರ ದೇವ್ರು ಮಾಡಿಲ್ಲ. ಬಿಕಾಸ್ ಒನ್ಸ್ ಗಾಡ್ ಹ್ಯಾಸ್ ಕಾಲ್ಡ್ ಯು, ದೇವ್ರು ನಿನ್ನ ಕರೆದು ಬಿಟ್ಟ ಮೇಲೆ ಅದರ ಹೋರಾಟಗಳು ಬರ್ಬೋದು. ನಮಗೆ ನೋಡಿ ಕೋರ್ಟು ಕೇಸು ಹೋರಾಟ ಅಕ್ಕಪಕ್ಕ ಪ್ರಾಬ್ಲಮ್ ಏನೆಲ್ಲ ಆಯಿತು, ಎಷ್ಟು ಪ್ರಾಬ್ಲಮ್ ಆಯಿತು. ಇವತ್ತೇ ಲಾಸ್ಟ್ ವೀಕ್ ಚರ್ಚು ಅನ್ನೋ ಥರ ಇತ್ತು. ಆದರೆ ಈ 1 ವಾರ ಮಿಸ್ ಆಗದೆ ಚರ್ಚ್ ನಡೀತಾ ಇತ್ತು. ಒಂದು ಬಿಲೀವರ್ ನನ್ನ ಹತ್ರ ಕೇಳೇ ಬಿಟ್ರು, ಹಂಗಾರೆ ಪಾಸ್ಟರ್ ಬರೋ ವಾರ ಬೇರೆ ಚರ್ಚ್ಗೆ ಹೋಗ್ಬೇಕಾ ಇಲ್ಲ ನೀವೇ ನಡೆಸ್ತೀರಾ ಅಂತ. ಯೋಚನೆ ಮಾಡಿ ಪರಿಸ್ಥಿತಿ ಹೆಂಗಿತ್ತು ಅಂತ. ಅಂದರೆ ನೆಕ್ಸ್ಟ್ ವೀಕಿಗೆ ಜಾಗ ಇಲ್ಲ ಅನ್ನೋ ಥರ ಇತ್ತು ನೋಡಿ. ಅಲ್ಲಿಂದ ಅಲ್ಲಿ ಚೇಂಜ್ ಆಗಿ ಅಲ್ಲಿ ಚೇಂಜ್ ಆಗಿ ಇಲ್ಲಿ ಚೇಂಜ್ ಆಗಿ ಇಲ್ಲಿ ಚೇಂಜ್ ಆಗಿ ನಾನೇನು ಹೇಳ್ತೀನಿ ಅಂದರೆ, ಇಲ್ಲಿವರೆಗೂ ಬಂತ. ಇದಕ್ಕೆ ಮೇಲೆ ಸ್ಲೋಗೆ ಹೋಗೋದಿಲ್ಲ. ಈ ವರ್ಷ ಒಂದೇ ಸತಿ ಬೇರೆ ಲೆವೆಲ್. 20 ವರ್ಷ ನಡೀದೇ ಇರುವಂಥ ಅದ್ಭುತ ಈ ವರ್ಷದಲ್ಲಿ ನಡೆಯುತ್ತೆ. ಓ ಮೈ ಗಾಡ್. ಇನ್ನೂ 3-4 ವರ್ಷದಲ್ಲಿ ಇಂಟರ್ನ್ಯಾಷನಲ್ ಚರ್ಚ್, ಇಂಟರ್ನ್ಯಾಷನಲ್ ಮಿನಿಸ್ಟ್ರಿ ಥರ ದೇವರು ಇನ್ನೊಂದು ಲೆವೆಲ್ಗೆ ಇದೆ. ದೇವರು ನಮ್ಮ ಸಭೆನ ಕರ್ಕೊಂಡು ಹೋಗ್ತಾರೆ ನೋಡಿ. ಯಾರು ಅಂತಲೇ ನಾವು ಗೊತ್ತಿರಲಿಲ್ಲ. ಫಿಲಿಪ್ ಪಾಸ್ಟರ್ ಯಾರು ಅಂತ ಗೊತ್ತಿರಲಿಲ್ಲ. ಇಷ್ಟೇನಾ ಸೇವೆ ಅಂತ ಕೇಳಿದ್ರು. ಈಗ ಇಡೀ ಕರ್ನಾಟಕಕ್ಕೆ ಗೊತ್ತು ಫಿಲಿಪ್ ಪಾಸ್ಟರ್ ಯಾರು ಅಂತ. ಇವಾಗ ಇಡೀ ಕರ್ನಾಟಕದಲ್ಲಿ ಫೇಸ್ಬುಕ್ಕು, ಯೂಟ್ಯೂಬು, ಯಾವ್ಯಾವ ಮೂಲೆ ದೇಶಗಳೆಲ್ಲ ಹೋಗಿ ರೀಚ್ ಆಯಿತು. ಸೊ ಇದೇ 1 ಇಯರ್ ಮಾತ್ರನೇ ಸೇವೆ ಅಂದ್ಕೊಂಡು ಬಂದೆ. ಆದರೆ ದೇವರು ಇದ್ರೊಳಗಡೆ ಇಷ್ಟು ಆಶೀರ್ವಾದಗಳನ್ನು ಇಟ್ಟಿದ್ರು. ಆದರೆ ಈ ಆಶೀರ್ವಾದದ ಮಧ್ಯದಲ್ಲೂ ನಮ್ಗೆ ಇಷ್ಟು ಹೋರಾಟಗಳು ಇತ್ತು. ಇಲ್ಲಿ ಬಂದ ಮೇಲೆ ಸರಿ ಇತ್ತಾ, ಇಲ್ಲಿ ಸ್ಟಾರ್ಟ್ ಮಾಡಿದಾಗಲೇ ಪೊಲೀಸ್ ಬಂದ್ಬಿಡ್ತು. ಇಲ್ಲಿ ಪೊಲೀಸ್ ಬಂದಿದ್ದ ತಕ್ಷಣ ನಮ್ಗೇನು ಅನಿಸ್ಬಿಡ್ತು, ಇಷ್ಟೇನಾ ಜುಜಿಬಿ ಅನ್ನೋ ಥರ ಆಗೋಯ್ತು. ಯಾಕೊತ್ತಾ, ಅಷ್ಟು ನೋಡ್ಕೊಂಬಂದ್ಬಿಟ್ವಿ ನಾವು. ಹೋಗಪ್ಪ ಎಲ್ಲ ನೋಡ್ಕೊಂಬಂದಿದ್ದೀವಿ. ಸೊ ಇವಾಗ ಯಾರೇ ಬಂದರು, ಹೊಯ್ಸಳದ 10 ಜೀಪ್ ನಿಂತಿದ್ರು ನಮ್ಗೆ ಗೊತ್ತು. ವಿ ನೋ ಹೂ ಈಸ್ ಅವರ್ ಗಾಡ್. ನಮ್ಮ ದೇವ್ರು ಯಾರು ಅಂತ ಗೊತ್ತು. ಇವಾಗ ನಾವು ಅಷ್ಟು ಬೋಲ್ಡಾಗಿ ಹೇಳ್ಬೇಕು, ಅಪ್ಪ ನಿನ್ನ ಕೈಯಲ್ಲಿ ಚರ್ಚ್ ಕ್ಲೋಸ್ ಮಾಡೋಕ್ಕೆ ಆಗಲ್ಲ, ನೀನಲ್ಲ ಯಾರೇ ಬಂದರು. ಯಾಕೆ ಗೊತ್ತಾ, ನನ್ನ ಲೈಫಲ್ಲಿ ಅಷ್ಟು ಕಷ್ಟದಲ್ಲೂ ಐ ಹ್ಯಾವ್ ಸೀನ್ ಗಾಡ್. ಅಷ್ಟು ಹೋರಾಟದಲ್ಲೂ ನಾನು ದೇವ್ರನ್ನ ನೋಡಿದ್ದೀನಿ. ಎಲ್ಲ ಮುಳುಗೋಗೋ ಥರ ಪ್ರಾಬ್ಲಮ್ ಇರುತ್ತೆ. ಎಷ್ಟು ಕಡೆ ಪೊಲೀಸ್ ಸ್ಟೇಷನ್ನು, ಎಷ್ಟು ಕಡೆ ರಕ್ಷಣಾ ವೇದಿಕೆ, ಎಷ್ಟು ಕಡೆ ಚರ್ಚ್ಗೆ ಅಪೋಸಿಷನ್ನು, ಎಷ್ಟು ಕಡೆ ಹೋರಾಟ, ಎಷ್ಟು ಕಡೆ ಎಲ್ಲ ನಮಗೆ ಪ್ರಾಬ್ಲಮ್ ಬಂತು ಈ ಸೇವೆ ನಡಿಬಾರ್ದು ಅಂತ. ಬಟ್ ಸ್ಟಿಲ್ ದ ಗಾಡ್ ಹೂ ಹ್ಯಾಸ್ ಕಾಲ್ಡ್ ಮೀ ಈಸ್ ಫೇತ್ಫುಲ್. ಇವಾಗ ತಾನೇ ಸೇವೆದು ಇಂಟ್ರೊಡಕ್ಷನ್ ಬಂದಿದೆ ಇಷ್ಟು ವರ್ಷಕ್ಕೆ. ಈ 2026ಇಂದನೇ ಎಲ್ಲರೂ ಈ ಪಿಕ್ಚರೇ ಸ್ಟಾರ್ಟ್ ಆಗೋದು. ಆಮೇಲೆ ಈ ವರ್ಷವೇ ದೇವರು ದೊಡ್ಡ ಕಾರ್ಯಗಳೆಲ್ಲ ಮಾಡೋದೆ. ಆಮೇಲೆ ಈ ವರ್ಷ ಸೂಪರ್ ನ್ಯಾಚುರಲ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಹ್ಯಾಪನ್. ಆಮೇಲೆ ಸೊ ನಾನೇನು ಹೇಳ್ತೀನಿ ಅಂದರೆ, ನಿಮ್ಮ ಲೈಫಲ್ಲಿ ಬಂದಂಥ ಕಷ್ಟ, ಒಂದು ವೇಳೆ ಹೋರಾಟ, ನೀವು ಅಂದ್ಕೊಂಬೇಡಿ ದಿಸ್ ಈಸ್ ದ ಲಾಸ್ಟ್. ನನ್ನ ಲೈಫಲ್ಲಿ ಯಾಕೆ ಪಾಸ್ಟರ್ ಇಷ್ಟು ಕಷ್ಟ ನಡೀತೈತೆ, ಯಾಕೆ ಪಾಸ್ಟರ್ ಇಷ್ಟು, ನಾನು ದೇವ್ರು ನಂಬಿದ್ದೀನಲ್ಲ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಲ್ಲ, ಬಟ್ ವೈ
ಅನ್ನೋ ಕ್ವಶನ್ಸ್ ನಿಮಗಿರ್ಬೋದು. ನಾನು ಸೇವೆಗೆ ಬಂದಾಗ ಐ ಹ್ಯಾಡ್ ಸೋ ಮೆನಿ ಕ್ವಶನ್ಸ್. ಯಾಕೆ ದೇವರೇ, ನೀನು ತಾನೇ ನಾನು ಕರೆದಿದ್ದು, ಸೇವೆ ಮಾಡು ನೀನು ತಾನೇ ಹೇಳಿದ್ದು, ಆದರೂ ಯಾಕೆ ಸೇವೆಯಲ್ಲಿ ಇಷ್ಟು ಪ್ರಾಬ್ಲಮ್, ಇಷ್ಟು ಹೋರಾಟ, ನಮಗೆ ಅಗೇನ್ಸ್ಟಾಗಿ ಮಾತಾಡೋರು, ಚರ್ಚ್ ಮುಚ್ಚಬೇಕು ಅನ್ನೋದು, ಪೊಲೀಸು, ಕೋರ್ಟು, ಕೇಸು, ಇಷ್ಟು ಮಧ್ಯದಲ್ಲಿ ಸೇವೆ ಮಾಡಬೇಕಾ ಅನ್ನೋ ಪರಿಸ್ಥಿತಿ ಅಂತ ಒಂದು ಕ್ವಶನ್ಸಲ್ಲಿ ನಾನು ಬಂದೆ. ಆದರೆ ಆ ಪ್ರಾಬ್ಲಮಲ್ಲೂ ಐ ಹ್ಯಾವ್ ಸೀನ್ ದ ಹ್ಯಾಂಡ್ ಆಫ್ ಗಾಡ್. ನಾನೇನು ಹೇಳ್ತೀನಿ ಅಂದರೆ, ನಿನ್ನ ಲೈಫಲ್ಲಿ ನೀನು ಪ್ರಾಬ್ಲಮ್ ನೋಡ್ತಾ ಇರ್ಬೋದು, ಒಂದು ವೇಳೆ ಕಷ್ಟ ಇರ್ಬೋದು, ಡೋಂಟ್ ವರಿ ಅಬೌಟ್ ಎನಿಥಿಂಗ್. ನಿನ್ನ ಲೈಫಲ್ಲಿ ದೇವರಿದ್ದಾರೆ, ಹಿ ವಿಲ್ ಚೇಂಜ್ ಎವ್ರಿ ಸಿಚುವೇಶನ್. ಒಂದು ದಿನ ಬರುತ್ತೆ ನೀವು ಆಶ್ಚರ್ಯಪಡುವಂತೆ, ನನಗಾ ಪಾಸ್ಟರ್ ಇಷ್ಟು, ದೇವ್ರು ನನಗಾ ಇಷ್ಟು ಅದ್ಭುತ ಮಾಡಿದ್ರು ಅಂತ ಹೇಳೋ ಟೈಮ್ ಎಲ್ಲೂ ದೂರ ಇಲ್ಲ. ಇಟ್ಸ್ ನಿಯರ್. ಆಮೇಲೆ ಅದು ಒಂದು ವೇಳೆ ಇವತ್ತೇ ನಡಿಬೋದು, ಒಂದು ವೇಳೆ ನಾಳೆನೇ ನಡಿಬೋದು. ನೀನು ಇಷ್ಟು ವರ್ಷ ಪಟ್ಟಂಥ ಎಲ್ಲ ಕಷ್ಟಕ್ಕೂ, ಇಷ್ಟು ವರ್ಷ ಪಟ್ಟಂಥ ಎಲ್ಲ ದುಃಖಕ್ಕೂ, ಇಷ್ಟು ವರ್ಷ ಪಟ್ಟಂಥ ಎಲ್ಲ ಹೋರಾಟಕ್ಕೂ ಒಂದು ಕೊನೆ ಇದೆ. ಹಳೇ ಸ್ಟೋರೀಸ್ ಎಲ್ಲ ನಾನು ಜ್ಞಾಪನ ಮಾಡ್ಕೊಂಡಿದ್ದ ತಕ್ಷಣವೇ ಎಲ್ಲೋ ನಾನು ಥ್ಯಾಂಕ್ಫುಲ್ ಹಾರ್ಟ್ ಹೊರಟೋಗ್ತೀನಿ. ಹಿಂಗೆಲ್ಲ ದೇವ್ರು ನಡೆಸಿದ್ರಲ್ವ ಅಂತ. ಇವಾಗ ನಾನು ಇಲ್ಲಿ ನಿಂತಿರೋದು, ಇವತ್ತು ಚರ್ಚು, ಸೇವೆ, ಕನ್ನಡ ಹಾಡುಗಳು, ಕರ್ನಾಟಕದಲ್ಲಿ ಎಷ್ಟೋ ಲಕ್ಷಾಂತರ ಜನರಿಗೆ ಇವತ್ತು ನಾವು ಆಶೀರ್ವಾದವಾಗಿರೋದು, ಇದೆಲ್ಲ ಇವತ್ತು ಯೋಚನೆ ಮಾಡಿದಾಗ, ಅವತ್ತು 1 ವರ್ಷಲ್ಲೇ ಅವಾಗ ತಾನೇ ಸೇವೆ ಹೊಸದು, ಇನ್ನು ಹೊಟ್ಟೆಯಲ್ಲಿದ್ದಾಗಲೇ ಅಭಾಷಣ ಆಗ್ಬಿಡ್ತಾಯಿತ್ತು. ಆದರೆ ಇವಾಗ ಮಗು ಬೆಳೆದುಬಿಡ್ತು, ಹುಟ್ಟಿ ಮಗು ಬೆಳೆದಾಯಿತು. ಇವಾಗ ಏನೂ ಮಾಡೋಕ್ಕಾಗೋದಿಲ್ಲ, ಆ ಥರ ಸ್ಟೇಜಿಗೆ ಬಂದಿದ್ದೀವಿ. ಆದರೆ ಆವಾಗ ಸೇವೆ ಸ್ಟಾರ್ಟ್ ಮಾಡಿದಾಗ ಎಲ್ಲರಿಗೂ ಹೋಗ್ತೀವೋ ಗೊತ್ತಿಲ್ಲ, ಇದಕ್ಕೆ ಮೇಲೆ ಸೇವೆ ನಡೆಯುತ್ತೋ ಇಲ್ವೋ ಅಂತ ಗೊತ್ತಿಲ್ಲ, ನಮ್ಮ ಜೊತೆ ಯಾರು ನಿಲ್ತಾರೆ ಅಂತ ಗೊತ್ತಿರಲಿಲ್ಲ, ಯಾರು ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ, ಯಾರು ನಮ್ಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ, ಯಾವ ಕಡೆ ಸಹಾಯ ಬರುತ್ತೆ ಅಂತ ಗೊತ್ತಿರಲಿಲ್ಲ, ಹೆಂಗೆ ಬಾಡಿಗೆ ಕಟ್ಟೋದು ಅಂತ ಗೊತ್ತಿರಲಿಲ್ಲ, ಹೆಂಗಪ್ಪ ನಾವು ಗಾಡಿ ತಗೊಳ್ಳೋದು ಅಂತ ಗೊತ್ತಿರಲಿಲ್ಲ, ಹೆಂಗೆ ನಮ್ಮ ಫ್ಯೂಚರ್ ಅಂತ ಗೊತ್ತಿರಲಿಲ್ಲ. ಬಟ್ ದಿನಗಳು ಬಂದಾಗ ದೇವ್ರು ನನ್ನ ಜೊತೆ ಇರೋದನ್ನು ಒಂದೊಂದು ದಿನವೂ ಪ್ರೂವ್ ಮಾಡಿಕೊಂಡೇ ಬಂದರು. ನಾನೇನು ಹೇಳ್ತೀನಿ ಅಂದರೆ, ಇವತ್ತಿನಿಂದ ದೇವ್ರು ನಿನ್ನ ಜೊತೆ ಇರೋದನ್ನು ನೀನು ಪ್ರೂವ್ ಮಾಡಿ ತೋರಿಸ್ತಾರೆ. ಡೋಂಟ್ ವರಿ. ಏನೇ ಹೋರಾಟ ನಿನ್ನ ಲೈಫಲ್ಲಿ ನೀನು ನೋಡಿದ್ರು, ಒಂದು ವೇಳೆ ನೋಡ್ತಾ ಇದ್ದರು, ಒಂದು ವೇಳೆ ಇವತ್ತು ನೀನು ಅನುಭವಿಸ್ತಾ ಇದ್ರು, ಎಲ್ಲ ಪರಿಸ್ಥಿತಿಗಳನ್ನು ಚೇಂಜ್ ಮಾಡುವಂಥ ಒಂದು ದೇವ್ರು ನಮ್ಮ ಜೊತೆ ಇದ್ದಾರೆ. ಆಮೇನ್. ರಾಜ್ಯನ ಕಟ್ಟಬೇಕು ಅನ್ನೋ ಯೋಚನೆ ಮಾತ್ರ ನಿನ್ನೊಳಗಡೆ ಇರಲಿ. ಪೌಲನ್ನ ನೋಡಿ ಹೊಡೆದು ಸಾಯಿಸ್ಬಿಟ್ರು, ಎದ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಮತ್ತೆ ಸುವಾರ್ತೆ ಸಾರಕ್ಕೆ ಹೋಗ್ತಾನಂದರೆ ಯೋಚನೆ ಮಾಡಿ ಅವನ ದೇವ್ರ ಬಗ್ಗೆ ಎಷ್ಟು ತಿಳ್ಕೊಂಡಿರ್ಬೋದು. ಜನ ಅಂದ್ಕೊಂಡ್ರಂತೆ ಈಸ್ ಡೆಡ್, ಎಲ್ಲ ಮುತ್ತು ನೋಡ್ತಾರೆ, ಉಸಿರು ಇಲ್ಲ, ಬಿಸಾಕಿದ್ರೆ ಎತ್ಕೊಂಡೋಗಿ, ಎಲ್ಲ ಹೋಗಿದ್ಮೇಲೆ ಪಟ್ಟಂತೆ ಎದ್ದು ನಿಂತ್ಕೊಂಡು ಮತ್ತೆ ಈ ಪ್ರೀಚ್ ದ ಗಾಸ್ಪಲ್. ಅಂದರೆ ಆ ಗಾಸ್ಪಲಲ್ಲಿ ಏನು ಪವರ್ ಇತ್ತು ಯೋಚನೆ ಮಾಡಿ ನೋಡಿ. ಸೊ ವಾಟ್ ಯು ಹಿಯರ್, ವಾಟ್ ಐ ಪ್ರೀಚ್, ದೇರ್ ಇಸ್ ಪವರ್. ಆಮೇಲೆ ನೀನು ಕೇಳ್ತಾ ಇರೋ ಈ ಸತ್ಯದಲ್ಲಿ ಶಕ್ತಿ ಉಂಟು, ನಾನು ಮಾತಾಡ್ತಾ ಇರೋ ಈ ವಾಕ್ಯದಲ್ಲಿ ಶಕ್ತಿ ಉಂಟು, ವ್ಯರ್ಥನೇ ಆಗೋದಿಲ್ಲ. ನಾನೇನು ಹೇಳ್ತೀನಿ ಅಂದರೆ, ನಿನಗೆ ಲೈಫು, ಫ್ಯೂಚರು ಎಲ್ಲನೂ ಯು ಆರ್ ಇನ್ ದ ಸೇಫ್ ಝೋನ್. ಡೋಂಟ್ ವರಿ. ನಿಮ್ಮ ಮಕ್ಕಳು ನಾಳೆ ಚೆನ್ನಾಗಿರ್ತಾರೆ, ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಡಿ, ನಿಮ್ಮ ಮಕ್ಕಳ ಲೈಫ್ ಹೆಂಗೆ ಅಂತ ಯೋಚನೆ ಮಾಡಬೇಡಿ. ನಾಳೆ ಹೆಂಗಪ್ಪ ನನ್ನ ಮಕ್ಕಳು ಸೆಟ್ಲ್ ಆಗ್ತಾರೆ, ಈಗ ನಾವು ಈ ಥರ ಕಷ್ಟದಲ್ಲೇ ಇದ್ದೀವಲ್ಲ, ಯಾವಾಗ ತಾನೇ ಒಂದು ದುಡ್ಡು ಬರುತ್ತೆ, ಯಾವಾಗ ತಾನೇ ನಮ್ಮ ಲೈಫ್ ಚೇಂಜ್ ಆಗುತ್ತೆ, ಯಾವಾಗ ಮನೆ ಚೇಂಜ್ ಆಗುತ್ತೆ, ಯಾವಾಗ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಅನ್ನೋ ಯೋಚನೆ ನೀನು ಇರ್ಬೋದು. ಸಡನ್ನಿಗೆ ಏನೇನು ಆಗುತ್ತೆ ಅಂತ ಗೊತ್ತಿರಲ್ಲ. ಬರೋ ವರ್ಷ ನೀನು ಸಾಕ್ಷಿ ಹೇಳಿದಾಗ ಎಲ್ಲನೂ ಚೇಂಜ್ ಆಗಿರುತ್ತೆ. ಈ ವಾರ ನೀನು ಕಷ್ಟದಲ್ಲಿ ಕುಂತಿರ್ತೀಯ, ಬರೋ ವಾರ ಲ್ಯಾಕ್ಯರಾಗಿ ಬರ್ತೀಯ, ಫಸ್ಟ್ 1,00,000 ದೇವ್ರು ಕೊಟ್ಟಿದ್ದಾರೆ ತಗೊಳ್ಳಿ. ಇವತ್ತು ಕಷ್ಟದಲ್ಲಿ ಕುಂತಿದ್ದ, ಫಸ್ಟ್ ತಗೊಳ್ಳಿ, ನಾಳೆ 1,00,000ದೊಂದಿಗೆ ಬರೋ ಥರ ದೇವರು ಎಲ್ಲ ಪರಿಸ್ಥಿತಿ ಹೇಳ್ಸತ್ತೆ. ಈ ವಾರ ಕಷ್ಟದಲ್ಲಿ ಇರ್ಬೋದು, ಬರೋ ವಾರ ಎವ್ರಿಥಿಂಗ್ ವಿಲ್ ಬಿ ಚೇಂಜ್. ಡೋಂಟ್ ವರಿ ಅಬೌಟ್ ಎನಿಥಿಂಗ್. ಪಾಸ್ಟರ್ ನೀವು ಹೇಳೋ ಥರ ಎಲ್ಲರಿಗೂ ಆಗ್ಬೋದು, ನನಗೆ ನನ್ನ ಕತೆ ನಿಮ್ಗೆ ಗೊತ್ತಿಲ್ಲ, ನನಗೆ ಗೊತ್ತಾಗೋದು ಬೇಡ ದಯವಿಟ್ಟು. ನನ್ನ ಕತೆ ಕೇಳಿದ್ರೆ ನೀವು ಹೇಳೋದೇ ಬಿಟ್ಬಿಡ್ತೀರ. ಸೊ ಈ ವಾಕ್ಯನ ಕೇಳ್ತಾ ಇರೋರು ಸಹ ನಿಮ್ಮ ಲೈಫಲ್ಲೂ ದೇವ್ರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಆಮೇಲೆ ನೋಡಿ, ಇವತ್ತು ಎಷ್ಟೋ ಹೋರಾಟದ ಮಧ್ಯದಲ್ಲಿ, ಎಷ್ಟೋ ಸೇವೆನೇ ನಡೆಯುತ್ತೋ ಇಲ್ವೋ ಅನ್ನೋ ಪರಿಸ್ಥಿತಿಗಳಲ್ಲೆಲ್ಲ ಇವತ್ತು ನನ್ನ ಜೊತೆ ಜನ ನಿಂತರು, ದೇವರು ನಿಂತಿದ್ರು. ಈ ವಾಕ್ಯನ ನಾವು ಇಲ್ಲಿವರೆಗೂ ನಾವು ಎತ್ಕೊಂಡ್ಬರ್ತಾ ಇದ್ದೀವಿ ಅಂದರೆ ದಿಸ್ ಇಸ್ ನಾಟ್ ಒನ್ ಮ್ಯಾನ್ ರೋಲ್. ಇದ್ರ ಹಿಂದೆ ಕೆಲಸ ಮಾಡೋರು ತುಂಬ ಜನ ಇದ್ದಾರೆ. ಸೊ ಈ ಸೇವೆ ಎಲ್ಲಿ ನಿಂತಿರೋರು, ಕೊಡ್ತಾ ಇರೋರು, ಬರ್ತಾ ಇರೋರು, ಡೈಲಿ ಸಪೋರ್ಟ್ ಮಾಡ್ತಾ ಇರೋರು ಇಲ್ಲೂ ಇದ್ದಾರೆ, ಚರ್ಚಿಂದ ಆಚೆನೂ ಇದ್ದಾರೆ. ಐ ವಾಂಟ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್ ಹೂ ಸ್ಟುಡ್ ವಿತ್ ಮೀ. ಆಮೇಲೆ ನನ್ನ ಜೊತೆ ನಿಂತವರು, ನನ್ನ ಜೊತೆ ಪ್ರಾರ್ಥನೆ ಮಾಡಿದವರು, ಈ ನನ್ನ ಸೇವೆಯಲ್ಲಿ ಇಷ್ಟು ವರ್ಷ
ಬಂದವರು, ಇದಕ್ಕೆ ಮೇಲೆ ಬರ್ತಾ ಇರೋರು ಎಲ್ಲರನ್ನೂ ದೇವರು ಆಶೀರ್ವದಿಸಲಿ. ಆಮೇಲೆ ಸೊ ಇವತ್ತು ಕರ್ನಾಟಕಕ್ಕೆ ಆಶೀರ್ವಾದವಾಗಿದೆ ಪಾಸ್ಟರ್. ನಿಮ್ಮ ಮೆಸೇಜ್ಗಳು, ಕೆಲವರು ವಾಯ್ಸ್ ರೆಕಾರ್ಡ್ಗಳು ಹಾಕ್ತಾರೆ. ಪಾಸ್ಟರ್ ನಿಮ್ಮ ಮೆಸೇಜ್ ಕೇಳಿ ನನ್ನ ಲೈಫಲ್ಲಿ ಅಷ್ಟೂ ಚೇಂಜಸ್ಸು, ನಿಜವಾಗ್ಲೂ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಅಂತ ಕೆಲವರು ಕಣ್ಣೀರೊಂದಿಗೆ ವಾಯ್ಸ್ ಮೆಸೇಜ್ಗಳು ಹಾಕ್ತಾರೆ. ಸೊ ಇದೆಲ್ಲ ನಡೀತೈತೆ ಅಂದರೆ ನಾನು ಮಾತ್ರ ಇಲ್ಲ, ನನ್ನ ಜೊತೆ ಪ್ರಾರ್ಥನೆ ಮಾಡೋರು ಇದ್ದಾರೆ, ಕೊಡೋರು ಇದ್ದಾರೆ, ಹೆಲ್ಪ್ ಮಾಡೋರು ಇದ್ದಾರೆ. ಸೊ ಮೀಡಿಯಾ ಟೀಮ್ ಈಸ್ ದೇರ್, ಸೌಂಡ್ ಸಿಸ್ಟಮು ಇವರೆಲ್ಲ ಇದ್ದಾರೆ. ಸೊ ಐ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ. ಸೊ ಮೇಯ್ನಾಗಿ ಕರ್ನಾಟಕದಲ್ಲಿ ಇದೆಲ್ಲ ಎಡಿಟ್ ಮಾಡಿ ಆಗ್ತಾ ಇರೋದು ನನ್ನ ಹಿಂದೆ ಒಂದು ದೊಡ್ಡ ಪಿಲ್ಲರ್ ಒಂದಿದೆ. ಸೊ ನಾನು ಮಾತಾಡೋದಲ್ಲ, ಇಲ್ಲಿ ಬಂದ್ಬಿಟ್ಟು ಡೈರೆಕ್ಟಿಗೆ ಫೇಸ್ಬುಕ್, ಯೂಟ್ಯೂಬ್ ಬರೋದಿಲ್ಲ. ಇದನ್ನು ನಾವು ಎಡಿಟ್ ಮಾಡ್ತೀವಿ, ಇದಕ್ಕೆ ಕುಂತಿರ್ತೀವಿ, ಇದಕ್ಕೆ 8 hours ಕೆಲಸ ಮಾಡಬೇಕು. ಸೊ ಇದರಿಂದ ಕೆಲಸ ಮಾಡೋರು ಯಾರು ಅಂದರೆ ಮರ್ಸಿ ಏಂಜಲೈನ್. ಸೊ ಗಾಡ್ ಬ್ಲೆಸ್ ಸರ್. ಬಾಮ್ಮ ಕಮ್ಮಿಯ ಪ್ರೈಸ್ ಗಾಡ್ ಬಾಮ್ಮ, ಯಾಕಂದರೆ ಕರ್ನಾಟಕದಲ್ಲಿ ನೋಡಲಿ. ಓಕೆ. ಸೊ ಫುಲ್ ಎಡಿಟಿಂಗ್ ಎಲ್ಲ ಬಂದ್ಬಿಟ್ಟು ಮರ್ಸಿ ಬಂದ್ಬಿಟ್ಟು ಅದನ್ನು ಅವರ್ಸ್ ಟುಗೆದರ್ ನಾವು ಅದ್ರ ಕುಂತ್ಕೊಂಡು ಇದು ಫುಲ್ ಟೈಮ್ ಮಿನಿಸ್ಟ್ರಿಯಲ್ಲಿ ಇದ್ಕೊಂಡು ಇದನ್ನು ಈ ಸೇವೆನ ಮಾಡೋದಕ್ಕೆ ಶಿ ಈಸ್ ಡೂಯಿಂಗ್ ಫುಲ್ ಟೈಮ್ ಮಿನಿಸ್ಟ್ರಿ. ಸೊ ಇವ್ರಿಗಾಗಿ ನೀವು ಪ್ರೇಯರ್ ಮಾಡ್ಕೊಳ್ಳಿ, ದೇವರು ಇನ್ನೂ ಹೆಚ್ಚೆಚ್ಚಾಗಿ ಆಶ್ವಸ್ಲಿ. ನೋಡಿ, ನೀವು ಇಲ್ಲಿ ನಾವು ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂದರೆ ಆ ಕ್ಯಾಮ್ರಾ ಹಿಂದೆನೂ ಒಬ್ಬರು ನಿಂತಿರಬೇಕು, ಆವಾಗಲೇ ಆ ಕೆಲಸಗಳು ಆಗೋದು. ಸೊ ಯಾರ್ಯಾರೆಲ್ಲ ಕ್ಯಾಮ್ರಲ್ಲಿದ್ದೀರಾ ಸ್ವಲ್ಪ ದಯವಿಟ್ಟು ಬನ್ನಿ ಮೇಲೆ, ಕ್ಯಾಮ್ರಾ ಟೀಮ್. ಯಾಕಂದರೆ ನಮ್ಮ ಜನರಿಗೆ ನೋಡ್ಬೇಕು. ವರ್ಷ ಎಲ್ಲ ಬೇರೆ ನನ್ನ ನೋಡ್ತಾರೆ, ಆದರೆ ನನ್ನ ಹಿಂದೆ ಇಷ್ಟು ಜನ ಕೆಲಸ ಮಾಡ್ತಾರೆ ಅಂತಲೂ ನಮ್ಮ ಜನರಿಗೆ ಗೊತ್ತಾಗಬೇಕು. ಎಲ್ಲರೂ ಕ್ರಿಸ್ಮಸ್ ಸ್ಟಾರ್ ಮೇಲೆ ನೋಡಿರ್ತಾರೆ, ಇವಾಗ ಕೆಳಗಡೆನೂ ನೋಡಿ, ಫುಲ್ ಸ್ಟಾರ್ ರೈಟ್, ಸೂಪರ್ ಸ್ಟಾರ್. ಓಕೆ, ರೈಟ್. ಸೊ ಇವರು ಕ್ಯಾಮ್ರಾ ತಗೊಳ್ಳೋರು ಗೋಪಿ, ಮಾರ್ಕ್, ಸನುಷಾ. ಆಮೇಲೆ ಸರಿ, ಇವ್ರಿಗಾಗಿ ಒಂದು ಚೆನ್ನಾಗಿ ಒಂದು ಕೈ ತಟ್ಟಿ, ದೇವರ ಆಶೀರ್ವದಿಸಲಿ. ಸೊ ಈ ವರ್ಷಿಪ್ ಎಲ್ಲ ನಡೆಸೋದಕ್ಕೆ ನೋಡಿ, ಕೆಲವೊಂದು ಟೈಮ್ ವರ್ಷಿಪ್, ಮ್ಯೂಸಿಕ್ಕು ಇವರೆಲ್ಲ ಬಾರಿಸೋದು ನಮ್ಮ ಜೊತೆ ಯಾವಾಗಲೂ ವಾರ ನಮ್ಮ ಜೊತೆನೇ ಕೆಲಸ ಮಾಡ್ತಾರೆ. ಸೊ ವಲ್ಲವನ್ ಆ್ಯಂಡ್ ಯಾರೆಲ್ಲ ಮ್ಯೂಸಿಕ್ ಟೀಮ್ ಕಮ್. ಇವರು ಕನ್ನಡ ಬೈಬಲ್ ಓದೋರು ಯಾರು ಅಂದರೆ ನೀವು ಯೂಟ್ಯೂಬಲ್ಲಿ ಬೇರೆ ವಾಯ್ಸ್ ಮಾತ್ರ ಕೇಳ್ತಾ ಇರ್ಬೋದು, ಮೋನಿಕಾ. ಸೊ ಶಿ ಈಸ್ ದ ಒನ್ ಹೂ ರೀಡ್ಸ್ ಕನ್ನಡ ಬೈಬಲ್. ಸೊ ಇಂಗ್ಲೀಷ್ ಬೈಬಲ್ ಓದೋರು ಬನ್ನಿ. ಓಕೆ, ನೀವು ಮನೇಲಿ ನೋಡ್ತಾಯಿದ್ರು, ಇವ್ರಿಗಾಗಿ ಒಂದು ಸತಿ ಕೈ ತಟ್ಟಿ. ಇನ್ನೂ ಸ್ವಲ್ಪ ಫ್ರಂಟಲ್ಲಿ ಬನ್ನಿ. ಸ್ಟೇಜ್ ದೊಡ್ಡದು. ನೆಕ್ಸ್ಟ್ ಟೈಮು ನಾವು ಇನ್ನೂ ಇನ್ನೂ ನಮ್ಗೆ ದೊಡ್ಡ ಚರ್ಚ್ ಸಿಕ್ಕಿದಾಗ ಎಲ್ಲ ಫುಲ್ ಟೀಮೇ ಸ್ಟೇಜ್ ಮೇಲೆ ನಿಲ್ಲೋಷ್ಟು ದೇವ್ರ ದೊಡ್ಡ ಸಭೆನ ಇನ್ನೂ ದೇವ್ರು ನಮ್ಗೆ ಇಟ್ಟಿದ್ದಾರೆ. ಆಮೇಲೆ ಓಕೆ, ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್, ಗಾಡ್ ಬ್ಲೆಸ್ ಯು. ಆಮೇಲೆ ನೆಕ್ಸ್ಟ್ ಸೌಂಡ್ ಎಲ್ಲ ನಮಗೆ ನೀವು ಕ್ಲಿಯರಾಗಿ ಕೇಳ್ತಾ ಇದ್ದೀರಿ ಅಂದರೆ ಇದಕ್ಕೆ ಇವರು ಸೌಂಡ್ ಆಪ್ರೇಟರ್ಸ್, ಇವರೇ ಎಲ್ಲನೂ ಇದರಲ್ಲಿ ನೋಡ್ಕೊಳ್ಳೋದು. ಸೊ ಇವ್ರಿಗಾಗಿ ಒಂದು ಚೆನ್ನಾಗಿ ಒಂದು ಕೈ ತಟ್ಟನ್ನು ಕಟ್ಬಿಡೋಣ. ಆಮೇಲೆ Amen. God bless you. ಸೊ ಪ್ರೊಜೆಕ್ಟರ್ ಆಪ್ರೇಟರ್ಸ್ ನೋಡಿ, ಇದನ್ನೆಲ್ಲ ನಾವು ಓದ್ಕೊಂಡು ಇಲ್ಲೆಲ್ಲ ಇಂಗ್ಲೀಷು, ಅಲ್ಲಿ ಕನ್ನಡ, ಈ ಥರ ಎಲ್ಲ ವಾಕ್ಯನೆಲ್ಲ ಹಾಕಿ ಇವರೆಲ್ಲ ಬಂದ್ಬಿಟ್ಟು ನಮ್ಮ ಜೊತೆ ನಿಂತ್ಕೊಂಡು ಇವರೆಲ್ಲ ಸೇವೆ ಮಾಡ್ತಾಯಿದ್ದಾರೆ. ಸೊ ಶರಣ್ಯ, ಶಿ ಈಸ್ ದ ಮೇನ್ ಲೀಡರ್ ಈ ಪ್ರೊಜೆಕ್ಟ್ರಿಗೆ. ಇವರೆಲ್ಲ ಜೊತೆಯಲ್ಲಿ ಹೆಲ್ಪ್ ಮಾಡ್ತಾರೆ. ಸೊ ಮರಿಯಾ, ಎಪ್ಸಿಬಾ ಆ್ಯಂಡ್ ಐಸೆಕ್ ಇವರೆಲ್ಲ ಬಂದ್ಬಿಟ್ಟು ಅಲ್ಲಿ ಪ್ರೊಜೆಕ್ಟ್ರಲ್ಲಿ ಕುಂತಿರ್ತಾರೆ. ದೇವರು ಇವ್ರನ್ನ ಆಶ್ವಸ್ಲಿ. ಸೊ ದೇ ಆರ್ ವರ್ಕಿಂಗ್ ವಿತ್ ಅಸ್. ಗಾಡ್ ಬ್ಲೆಸ್. ಆಮೆನ್. ಗಾಡ್ ಬ್ಲೆಸ್ ಯು ಮಾ, ಗಾಡ್ ಬ್ಲೆಸ್ ಯು. ಸೊ ನಾವಿಲ್ಲಿ ಬಂದು ನೀಟಾಗಿ ಸೇವೆ ಮಾಡ್ತಾಯಿದ್ದೀವಿ. ಕ್ಲೀನಿಂಗ್ ಟೀಮೂ ಇರಬೇಕಲ್ವಾ. ಸೊ ಚೇರ್ ಹಾಕೋರು, ಕ್ಲೀನ್ ಮಾಡೋರು ಬಂದುಬಿಡಿ, ಆಫರಿಂಗ್ ಎತ್ತೋರು ಇವ್ರಿಗೂ ಒಂದು ಕೈ. ನೀವು ಫೇಸ್ಬುಕ್, ಯೂಟ್ಯೂಬಲ್ಲಿ ಬನ್ನಿ ಒಂದು ಸತಿ. ಸಿ ದೇ ಆರ್ ಆಲ್ ಪಾರ್ಟ್ ಆಫ್ ಎಲ್ರೋಯಿ. ದೇ ಆರ್ ವರ್ಕಿಂಗ್ ಹಿಯರ್. ಅವರು ಕ್ಲೀನ್ ಮಾಡೋದು. ನಾನು ಹಿಂದೆ ಓಕೆ, ಲೆಟ್ ಅಸ್. ಆಮೇಲೆ ದೇವರು ಇವ್ರನ್ನ ಆಶೀರ್ವಾದ. ಇಲ್ಲಿ ಯಾವಾಗಲೂ ನಾನು ಬಂದ್ಬಿಟ್ಟು
ಬರೀ ಕಿರ್ಚಿ ಮಾತಾಡ್ತಾ ಇರ್ತೀನಿ. ಸರಿ ನಮ್ಮ ಪಾಸ್ಟು ಸ್ವಲ್ಪ ಕೂಲಾಗಿರಲಿ ಅಂತ ಡೈಲಿ ವರ್ಷ ಎಲ್ಲ ನಮಗೆ ಜ್ಯೂಸು ಕಾಫಿ ತೊಗೊಂಬಂದರು. ಯಾವ ವಾರನೂ ಮಿಸ್ ಮಾಡಿದೆ. ಎಲ್ಲ ವಾರನೂ ನಮಗೆ ನೋಡಿ ಯಾವಾಗಲೂ ಇಲ್ಲಿ ಪುಲ್ಪಿಟಲ್ಲಿ ನಮಗೆ ಯಾವಾಗಲೂ ಪಾಸ್ಟು ಚೆನ್ನಾಗಿ ಜ್ಯೂಸ್ ಕುಡೀಲಿ ಅಂತ ಫುಲ್ ಗೋಡಂಬಿ ಬಾದಾಮಿ ಇದೆಲ್ಲ ಈ ಥರ ನಮಗೆ ಸ್ಟ್ರಾಬೆರಿ ಜ್ಯೂಸ್ ಇಷ್ಟ, ಮ್ಯಾಂಗೋ ಜ್ಯೂಸ್ ಇಷ್ಟ, ಏನೇನೆಲ್ಲ ಇಷ್ಟನೋ ಅದನ್ನೆಲ್ಲ ತೊಗೊಂಬರ್ತಾರೆ. ಓಕೆ, ಆಮೆನ್. ಗಾಡ್ ಬ್ಲೆಸ್ ಯು ಬ್ರದರ್, ಗಾಡ್ ಬ್ಲೆಸ್ ಯು. ಸಂಡೇ ಸ್ಕೂಲ್ ಟೀಚರ್ ಬನ್ನಿಮ್ಮ. ಸೊ ಇವರು ಫ್ಯಾಷನ್ ಡಿಸೈನರ್. ಮಕ್ಕಳಿಗೆ ಏನಾದರೂ ಪ್ರೋಗ್ರಾಮ್ ನಡೀತಂದರೆ ಅವ್ರಿಗೆ ಡ್ರೆಸ್ ಎಲ್ಲ ಹೊಲಿಯೋದು, ಆಲ್ಟ್ರ್ ಮಾಡಿಕೊಡೋದು ಎಲ್ಲನೂ ಲಾವಣ್ಯ. ಸೊ ಶಿ ಈಸ್ ದ ಸಂಡೇ ಸ್ಕೂಲ್ ಟೀಚರ್ ದೀಪ್ತಿ. ಸೊ ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಕಮ್ಯೂನಿಯನ್ ಕೊಡೋರು ಕರ್ತನ ಮೇಜನ್ನು, ಕಮ್ಯೂನಿಯನ್ನ ಇವರು ಬಂದ್ಬಿಟ್ಟು ಇಲ್ಲಿ ನಮ್ಮ ಜೊತೆ ನಿಂತು ಅನೇಕ ವರ್ಷಗಳಿಂದ ಈ ಸೇವೆಯನ್ನು ಮಾಡ್ತಾಯಿದ್ದಾರೆ. ಲೆಟ್ ಅಸ್ ಕ್ಲಾಪ್ ಅವರ್ ಹ್ಯಾಂಡ್ಸ್. ಆಮೇನ್. ದೇವರು ಇವ್ರನ್ನ ಆಶ್ರಯಿಸಲಿ. ಆಮೇನ್. ಸ್ಯಾಮ್, ಸುಜಿತ್, ಸುಜಯ್, ವಲ್ಲವನ್, ಪೀಟರ್ ಇವ್ರನ್ನೆಲ್ಲ ದೇವರು ಆಶ್ರಯಿಸಲಿ ಇನ್ನೂ ಹೆಚ್ಚೆಚ್ಚಾಗಿ. ಆಮೆನ್. ಗಾಡ್ ಬ್ಲೆಸ್ ಯು. ಡ್ರಾಪ್ ಆ್ಯಂಡ್ ಪಿಕಪ್. ಇವರು ಬಂದ್ಬಿಟ್ಟು ಜನರನ್ನ ಕರ್ಕೊಂಬರೋದು, ಕರ್ಕೊಂಡು ಹೋಗೋದು. ರಾಜಶೇಖರ್ ಬದರ್ ಬನ್ನಿ. ಅವ್ರನ್ನ ಯಾಕಂದರೆ ಅವ್ರ ಕಾರ್ ಇಲ್ಲ ಅಂದರೆ ಕರ್ಕೊಂಬರೋದು ಇರಲ್ಲ. ನಮ್ಮ ಚರ್ಚಲ್ಲಿ ಏನಾದರೂ ಕ್ಲೀನಿಂಗ್ ಎಲ್ಲ ಮಾಡಬೇಕು ಏನಾದರೂ ಇದ್ದರೆ ಇವ್ರ ಮೇಸ್ತ್ರಿ. ಸೊ ಎಲ್ಲ ನೋಡ್ಕೊಳ್ಳೋದು ಇವ್ರದ್ದೇ ಕಾರಲ್ಲಿ ಜನರನ್ನ ವಾರ ಕರ್ಕೊಂಬರೋದು. ಶಶಾಂಕ್ ಅವ್ರ ಕಾರಲ್ಲಿ, ಶಶಾಂಕ್ ಈ ಡ್ರಾಪ್ಸ್ ಆ್ಯಂಡ್ ಪಿಕಪ್. ಸೊ ದೇವ್ರು ಇವ್ರನ್ನ ಆಶ್ರಯಿಸಲಿ. ಇಷ್ಟು ವರ್ಷ ಈ ಸೇವೆ ನಮ್ಮ ಜೊತೆ ಮಾಡ್ತಾಯಿದ್ದಾರೆ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಆಮೇಲೆ ಇನ್ನೂ ನನಗೆ ಕೊಡೋರೆಲ್ಲ ಇನ್ನೂ ಇದ್ದಾರೆ. ಆಮೇಲೆ ನೀವೆಲ್ಲ ಇಲ್ಲಿ ಬಂದುಬಿಡ್ಬೇಕು ಆಮೇಲೆ. ಸೊ ಫೈನಾನ್ಷಿಯಲಿ ಪೀಪಲ್ ಹೆಲ್ಪ್ ಮೀ. ಎವ್ರಿ ಮಂತು ನನಗೆ ಸೇವೆ ಮಾಡೋದಕ್ಕೆ, ಒಂದು CD ರಿಲೀಸ್ ಮಾಡೋದಕ್ಕೆ, ಹಾಡನ್ನು ರಿಲೀಸ್ ಮಾಡೋದಕ್ಕೆ, ಈ ಥರ ಎಲ್ಲ ತುಂಬ ಜನ ಇದ್ದಾರೆ. ಸೊ ಇವರೆಲ್ಲ ನನ್ನ ಜೊತೆ ನಿಂತಿರೋರು, ಕೆಲಸ ಮಾಡೋರು. ಸೊ ದೇವರು ಆಶ್ರಯಿಸಲಿ. ಇನ್ನೂ ಬರೋ ವರ್ಷ ಇನ್ನೂ ಹೆಚ್ಚಾಗಿ ಇನ್ನೂ ತುಂಬ ಜನ, ನೂರಾರು ಜನ, ಸಾವಿರಾರು ಜನ ಬೇರೆ ವಾಲಂಟಿಯರ್ಸೇ ಇರೋ ಥರ ನಮ್ಮ ಚರ್ಚಲ್ಲಿ ದೇವ್ರ ಜನರನ್ನ ಆಶ್ರಯಿಸ್ಲಿ. ಪ್ರೈಸ್ ದಿ ಲಾರ್ಡ್. ಇಲ್ಲಿವರೆಗೂ ದೇವರು ನಮ್ಮನ್ನು ನಡೆಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ನನ್ನ ಜೊತೆ ನಿಂತಿರೋರು, ನನ್ನ ನೋಡ್ತಾ ಇರೋರು, ಪ್ಲಸ್ ಆನ್ಲೈನಲ್ಲಿ ನನಗೆ ಯಾವಾಗಲೂ ಬಿತ್ತೋರು, ಎವ್ರಿ ಪಾರ್ಟ್ನರ್ಸ್, ಆನ್ಲೈನ್ ಪಾರ್ಟ್ನರ್ಸ್ ಎಲ್ಲ ತಿಂಗಳು ನನಗೆ ದಶಮಾಂಶ ಮತ್ತು ಆಫರಿಂಗನ್ನು ಕೊಟ್ಟು ಇಲ್ಲಿವರೆಗೂ ಈ ಸೇವೆಗೆ ಪ್ರಯೋಜನವಾಗಿ ಇರುವಂಥ ಎಲ್ಲ ಆನ್ಲೈನ್ ಬಿಲೀವರ್ಸನ್ನು ನಾನು ಆಶೀರ್ವದಿಸ್ತೇನೆ. ಸೊ ಅವ್ರಿಗಾಗಿ ದೇವರ ಆಶ್ರಯಿಸಲಿ. ನಮ್ಮ ಜೊತೆ ಇದ್ದು ಈ ವಾಕ್ಯನ ಕೇಳಿದಂಥ ಎಲ್ಲರ ಲೈಫಲ್ಲೂ ಒಂದು ವ್ಯತ್ಯಾಸ ಉಂಟಾಗುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್. ಓಕೆ, ದೇವ್ರ ರಾಜ್ಯಕ್ಕಾಗಿ ಒಂದು ವೇಳೆ ಪಾಸ್ಟರ್ ನಾನು ಬಿತ್ತೀನಿ, ಈ ತಿಂಗಳಿಂದ ನಾನು ತೀರ್ಮಾನ ಮಾಡ್ತೀನಿ ಅಂತ ಹೇಳಿದರೆ ನೀವು ಹೇಗೆ ಬಿತ್ತಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಬಿತ್ಬೋದು. ನೋಡಿ, ಇವತ್ತು ನೀವು ನನ್ನನ್ನು ನೋಡ್ತಾ ಇದ್ದೀರಾ ಅಂದರೆ ಈ ಕ್ಯಾಮ್ರಾ ಯಾರೋ ಒಬ್ಬರು ಆಫರಿಂಗ್. ಈ ಕ್ಯಾಮ್ರಾ ಇನ್ನೊಬ್ಬರ ಆಫರಿಂಗೇ ಈ ಕ್ಯಾಮ್ರಾ. ಸೊ ಈ ಕ್ಯಾಮ್ರಾ ಇನ್ನೊಬ್ಬರು ಆಫರಿಂಗ್ ಕೊಟ್ಟಿದ್ದರಿಂದ ಇವತ್ತು ನೀವು ನಾನು ನೋಡ್ತಾ ಇದ್ದೀರಾ. ಇವತ್ತು ನೀವು ಕೊಡುವಂಥ ಆಫರಿಂಗು ಬೇರೆಯವ್ರಿಗೆ ಆಶೀರ್ವಾದವಾಗಿರುತ್ತೆ. ಸೊ ವಾಟ್ ಯು ಸೋ ವಿಲ್ ಬಿ ಎ ಬ್ಲೆಸ್ಸಿಂಗ್ ಟು ಅದರ್ಸ್. ದೇವರ ರಾಜ್ಯಕ್ಕಾಗಿ ಪ್ರಯೋಜನವಾಗಿರುತ್ತೆ. ಸೊ ಇವತ್ತಿನಿಂದ ಪಾಸ್ಟರ್ ನಾನು ಎಲ್ರೋಯಿಗೆ ಪಾರ್ಟ್ನರ್ ಆಗಿರ್ತೀನಿ ಅಂತ ಹೇಳಿದರೆ ಯು ಆರ್ ಆಲ್ಮೋಸ್ಟ್ ವೆಲ್ಕಮ್. ಹೇಗೆ ಬಿತ್ತಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ.